श्रीशैलेशदया पात्रं श्रीभक्त्यादिगुणानवमीन्द्रप्रवणं वन्दे रविद्यामातरं मुनिं रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तनितराणि कृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेरकुलाभिरामं श्रीमत्तदङ्घ्रिगुणं प्रणमामि मूर्ध्ना भूतं सरश्च महदाह्वयखण्डनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति ஆரஹில்லே நிறையுமென்றே அருமுங்கை உரைமார்பா நிகரில் புகழாயுலகமூனுடையாய் என்னை ஆழ்வானே நிகரில் அமரர் முனிக்கணங்கள் விரும்பும் திருவேங்கடத்தானே புகழ் வன்னில்லா அடியேன் உன்னடி கீழ் அமர்ந்து புகுந்தேனே श्री विष्णु चित्त कुल अनंदन कल्पवल्लीं श्रीरंगराज हरिचंदन योग दृश्यां साक्षात् क्षमा करुणया कमलामिमान्यां गोदामनन्य शरणं शरणमहं प्रपद्ये कर्कटे पूरबल मूल्यां तुलसी काननोद्भवां आद्ये विश्वंभरा गोदां वन्दे श्रीरंगनायकीं लीलातुङ्गस्तनगिरितटे सुप्तमुद्बोध्य कृष्णं कालाख्यं स्वं विशदशिरसिद्धमध्याप्यन्ति सोचिष्टायां सजनिगलितुं या फलात्रत्य मुद्रे गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळरङ्गर्க்கு अन्नतिरुपाவை பல்கதியம் இந்திசையால் பாடி கொடுத்தாள் நல்பாமாலை பூமாலை சூடி கொடுத்தாளை சொல்லு சூடி கொடுத்த சுடர் பொடியே தொல்பாவை பாரி அழவல்ல பல்வளையாய் நாடினி வேங்கடவர் பெண்ணை விதி என்ன விமாத்தம் நாங்கடவா வண்ணவேனல் ಏಳನೇ ದಿನದ ರಚನ ಭಾಷಣ கீஷதீஷன்னன் குமாரை சாத்தன் கலந்த பேசின பேச்சரவம் கேட்டில்லையோ பேய் பெண்ணே காசும் பிறப்பும் கலகலப்பக்கை பேர்த்து வாசனரங்குழலாய்ச்சிய மத்தினால் ஓசை படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனை பாடும் நீ கேட்டே கிடத்தியோ தேசமுறையாய் திரையிலோ ಎಂಬಾವಾಯ್ ನಿನ್ನೆ ಭಗವಂತನ ಗುಣಗಳನ್ನೇ ಅರಿಯದ ಇನ್ನೂ ಅದಕ್ಕೆ ಮೊದಮೊದಲವಳು ಅವಳನ್ನ ವ್ರತಕ್ಕೆ ಕರೆದುಕೊಂಡು ಹೋಗುತ್ತಿರುವಾಗ ಅವಳು ಇನ್ನೂ ಮಲಗಿದ್ಲು. ಅವರ ಭಗವಂತನ ರಸಾನುಭವ ಹೇಗೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಹಾಗಾಗಿ ಅವಳಿಗೆ ಮುದ್ದಾಗಿ ಎಬ್ಬಿಸುತ್ತಾ ಅವನ ರಸಾನುಭವವನ್ನು ಅವನ ಭಗವದ್ ಗುಣಗಳನ್ನು ಅನುಭವಿಸಿದರೆ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದೆರಡು ಅವನ ಲೀಲಾ ವಿನೋದಗಳ ಚೇಷ್ಟೆಗಳ ಪ್ರಸಂಗವನ್ನು ತಿಳಿಸುತ್ತಾ ಅವಳಲ್ಲಿ ಭಗವಂತನ ಅಭಿರುಚಿಯನ್ನು ಮೂಡಿಸಿ ಅವಳು ಒಬ್ಬಳನ್ನು ಎಬ್ಬಿಸಿದ್ದಾಳೆ. ಅಂದರೆ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗೋದಿಕ್ಕೆ, ನಮ್ಮ ಜ್ಞಾನ ಭಗವಂತನ ಕಡೆಗೆ ಹೋಗೋದಿಕ್ಕೆ ಸ್ವಲ್ಪ ಹಿಂದೆ ನಾನಾ ಕಾರಣಗಳಿರುತ್ತೆ. ಮಕ್ಕಳಿರ್ಬೋದು, ನಿದ್ರೆ ಇರ್ಬೋದು, ಇಲ್ಲ ವಿಷಯಾಸಕ್ತಿಗಳಿರಬಹುದು. ಮಾನವರಾಗಿರೋದ್ರಿಂದ ವಿಷಯಾಸಕ್ತಿಗಳು ತುಂಬ ಸಹಜವಾದದ್ದು. ಭಗವಂತನೇ ಹಾಗೆ ಆಸಕ್ತಿಗಳನ್ನು ತೋರಿಸ್ತಾನೆ. ಅದರಲ್ಲಿ ಯಾವಾಗ ನಾವು ಸಂಪೂರ್ಣ ಮುಳುಗೋಗ್ತೀವೋ ತಕ್ಷಣವೇ ಅದರಿಂದ ಮತ್ತಿನ್ನೊಂದು ಕಡೆ ಅವನ ಕಡೆಗೆ ಎಳೆಕೊಳ್ಳುವಂತಹ ಪ್ರಸಂಗಗಳು. ಇದೇ ರೀತಿ ಜೀವನದಲ್ಲಿ ಎರಡೂ ರೀತಿಯಲ್ಲೂ ಸಮತೋಲನವನ್ನು ಮಾಡ್ಕೊಂಡು ಹೋಗ್ತಾನೆ. ಇಲ್ಲ ಅಂದರೆ ಎಲ್ಲರೂ ಸನ್ಯಾಸಿಗಳೇ ಆಗಬೇಕು. ಇಲ್ಲ, ಎಲ್ಲರೂ ಈ ವಿಶೇಷ ಆಸಕ್ತಿಗಳಲ್ಲೇ ಲೌಕಿಕ ಆಸಕ್ತಿಗಳಲ್ಲೇ ಮುಳುಗೋಗಿರಬೇಕು. ಎರಡೇ ರೀತಿಯಾಗಿರ್ತಾ ಇದ್ದಿದ್ದು. ಒಂದು
ಗೊತ್ತಾಯ್ತು, ಇಲ್ಲಿ ಇನ್ನೊಬ್ಳು ಮಲಗಿದ್ದಾಳೆ. ಹೇಗೆ ಅಂದ್ರೆ ನಮ್ಮ ಮನಸ್ಸು ಚಂಚಲ, ಮತ್ತೆ ಹೇಳುತ್ತೆ, ಅವನ ಧ್ಯಾನ ಮಾಡುತ್ತೆ, ನಮ್ಮ ಜ್ಞಾನ ಪೂರ್ತಿ ಅವನ ಕಡೆ ಹೋಗುತ್ತೆ. ಮತ್ತೆ ಇನ್ನೊಂದು ಆವೃತ್ತಿ ಬಂದಾಗ ಅದೇ ರೀತಿಯಲ್ಲೇ ಇರುತ್ತೆ. ಆಗ ಹೇಗೆ ಎಬ್ಬಿಸ್ತಾ ಇದ್ದಾಳೆ ಇಲ್ಲಿ ತೋರಿಸಿರೋ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ನಮ್ಮ ಮನಸ್ಸಿಗೆ ಹೋಲಿಕೆ ಆಗುವಂಥದ್ದು, ನಮಗೆ ಹೋಲಿಕೆ ಆಗುವಂಥದ್ದು. ಹಾಗೆ ಹೇಳ್ಬೇಕಾದ್ರೆ ಅವಳಿನ್ನೂ ಮಲಗಿರ್ತಾಳೆ. ಆದರೆ ಇಲ್ಲಿ ನೆನ್ನೆಯ ವ್ಯತ್ಯಾಸ ಏನು, ನೆನ್ನೆಗಿಂತ ಅಂದ್ರೆ ಈ ಭಾಷಣದಲ್ಲಿ ಎಬ್ಬಿಸುತ್ತಿರುವಂತಹ ಗೋದೆ, ಆ ಗೋಪಿಕಾಸ್ತ್ರೀಗೆ ಭಗವಂತನ ಜ್ಞಾನವಿದೆ. ಯಾವ ರೀತಿ ಜ್ಞಾನ ಅವಳಿಗೆ ಅಂತಂದ್ರೆ, ಇಲ್ಲಿ ಹೇಗೆ ಒಂದು ಗುಂಪನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಇಡೀ ಗುಂಪಿಗೆ ಭಗವಂತನ ಬಗ್ಗೆ ಹೇಳುವಂತಹ ಅರ್ಹತೆ ಇರೋಳು, ಆ ಗುಂಪಿಗೆ ನಾಯಕಿಯವಳು, ಟೀಮ್ ಲೀಡರ್. ಹಾಗಿದ್ದುಕೊಂಡು ಇನ್ನೋಳು ಮಲಗಿದ್ದಾಳೆ, ಅವಳನ್ನ ಎಬ್ಬಿಸ್ಬೇಕು ಅಂತ ಅಂದ್ರೆ ನಮ್ಮ ಮನಸ್ಸು ಜಾಗೃತಗೊಂಡಿದೆ, ಅವನಲ್ಲಿ ಲೀನವಾಗೋದಿಕ್ಕೆ ಇನ್ನು ಸಮಯ ತಗೋತಾ ಇದೆ. ಹೇಗೆ ಅದನ್ನ ಎಬ್ಬಿಸಬೇಕು? ಕೀಶು ಆನೆ ಜಾತನು, ಆನೆ ಜಾತನ್ ಅಂದ್ರೆ ಭಾರದ್ವಾಜ ಪಕ್ಷಿ. ಆ ಭಾರದ್ವಾಜ ಪಕ್ಷಿ ಸಾಮಾನ್ಯವಾಗಿ ಕೇರಳ ಕಡೆ ಜಾಸ್ತಿ ಅಂತ ಹೇಳ್ತಾರೆ. ಅದು ಬೆಳಗ್ಗೆನೆ ಎದ್ದು ಕೀಶ್ ಅಂತ ಶಬ್ದವನ್ನ ಮಾಡ್ತಾ ಇದೆ. ನಿನ್ನೇನೂ ಪಕ್ಷಿನೇ ಎದ್ದಿದ್ದು ಹೇಳಿರೋದು, ಆದರೆ ಪಕ್ಷಿಗಳ ಕಲರವದೊಂದಿಗೆ ನಮಗೆ ಸುಪ್ರಭಾತವಾಗುತ್ತೆ. ಇನ್ನೊಂದು ಹುಳ್ಳು ಮತ್ತು ನೆನೆ ಹೇಳಿದಾಗ ಅದರಲ್ಲಿ ಗರುಡ ದರ್ಶನ, ಗರುಡ ಜ್ಞಾನ ತುಂಬ ಒಳ್ಳೆಯದು. ಹಾಗಾಗಿ ಅಲ್ಲಿ ಗರುಡನ ಜ್ಞಾನವನ್ನು ಅವಳು ತೋರಿಸ್ಕೊಟ್ಟು ನಮಗೆ. ಹೇಗೆ ಅಂದರೆ, ನಾವು ಬದರಿಗೆ ಹೋದರೆ ಅಲ್ಲಿ ಸ್ಥಳವನ್ನು ಕಾಯುವವರು ಗರುಡ. ಹಾಗಾಗಿ ಮೊದಲು ನಮಗೆ ಗರುಡನ ದರ್ಶನವಾಗುತ್ತೆ. ನಾವಲ್ಲಿ ಅಲಕಾರಲ್ಲಿ ನದಿ ತೀರದಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಯಾವ್ದ್ರಲ್ಲಿ ಹೋಗ್ತೀವಿ ಇರೋದ್ರ ಮೇಲೆ, ಈಗ ಕಾರಿಗಿರೋದ್ರೆ ನಾವೆಲ್ಲ ನೋಡ್ಕೊಂಡು ಹೋಗ್ತೀವಿ, ನಿಂತ್ಕೊಂಡು ಹೋಗ್ತೀವಿ, ಆ ಥರ ಇದೆ. ಆ ಸೌಲಭ್ಯಗಳಲ್ಲಿ ಹೋಗಬೇಕಾದ್ರೆ ಅದು ನಮಗೆ ಗೊತ್ತಿರಬೇಕು. ಅದು ಆಗಿದ್ದು ನನಗೆ ಸ್ವಂತ ಅನುಭವ ಆಗಿತ್ತು. ಅಲ್ಲಿ ಸುಮಾರು ಸರಿ ಹೋಗಿ ಬಂದಿರೋರು ಹೇಳಿದ್ರು, ನೀವು ಹೋಗ್ತಾ ಇರಬೇಕಾದ್ರೆ ನೋಡಿ ನಿಮ್ಗೆ ಅಲ್ಲಿ ಗರುಡ ದರ್ಶನವಾಗುತ್ತೆ. ಅದು ಗರುಡ ಕ್ಷೇತ್ರ, ಗರುಡ ಪಾಲಕ, ಅವನು ಬದರಿಯನ್ನ ಕಾಯ್ತಾ ಇರೋದು. ನಿಜವಾಗ್ಲೂ ಆಯ್ತು. ಅಲ್ಲೇನೋ ಒಂದು ಮಾಮೂಲು ಎಲ್ಲ ಕಡೆ ಗರುಡಲ್ಲಿ ಓಡಾಡ್ತಿರುತ್ತಲ್ಲ, ಹಾಗೆ ಅಂದ್ಕೊಂಡ್ವಿ. ಮಧ್ಯಭಾಗದಲ್ಲಿ ಬೆಳ್ಳಗಿದೆ, ತುಂಬ ದೊಡ್ಡದಾದ, ಈ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಹದ್ದು, ತುಂಬ ವಿಶಾಲವಾಗಿರ್ತದೆ ರೆಕ್ಕೆಗಳೆರಡು. ಹೀಗೆ ಅರಕಾ ನದಿ ಹರಿಯುತ್ತೆ, ನದಿಯಲ್ಲಿ ಹರಿಯುತ್ತೆ, ಆ ಜಾಗಕ್ಕೆ ಅದರ ಮುಖ ಇದೆ. ನಾವು ದಡದ ಮೇಲೆ ಇದ್ದಿದ್ದರಿಂದ ಕತ್ತು ಮಾತ್ರ ನಮ್ಮ ಕಡೆ ತಿರುಗಿ ನಾವು ಕಾರಲ್ಲಿ ಹೋಗ್ತಿದ್ದ ಅದನ್ನು ಗಮನಿಸಿದ್ವಿ. ನಾನೇ ಅಂದ್ಕೊಂಡು ಯಾರೋ ಹೇಳಿದ್ರಲ್ಲ, ಕರೆಕ್ಟ್ ಅಲ್ಲ, ಇದು ವಿಶೇಷ, ಇದು ಫೋಟೋ ತಗೊಳ್ಳೋಣ ಅಂತ ನೋಡಿ ನನಗೆ ಖುದ್ದಾಗಿದ್ದ ಅನುಭವ ಇದು. ಅವಾಗೆಲ್ಲ ಇದ್ದಿದ್ದು ಕ್ಯಾಮ್ರಾ. ನಾವು ಹೋಗಿದ್ದು ಆಲ್ಮೋಸ್ಟ್ ಒಂದು 20-25 ವರ್ಷ ಆಗಿದ್ದು, 20 ವರ್ಷ. ಸೊ ಮಾಮೂಲು ನಮಗೆಲ್ಲ ಆಸೆಗಳಲ್ಲ, ಏನು ವಿಶೇಷವಾಗಿ ನೋಡ್ತೀವಿ ಅದು ಫೋಟೋ ತೆಗೆಯುವಂಥದ್ದು. ಕ್ಯಾಮ್ರಾವನ್ನೇ ಬಿಡ್ಕೊಂಡು ಹಿಂಗೆ ನೋಡಿದೆ, ಆದರೆ ಅಲ್ಲಿ ಗರುಡ ಇಲ್ಲ. ನಾನು ಹೋಗೋಕ್ಕೆ ಹಾರೋಡೋಗಿರಬೇಕು, ಖುಷಿ ಅಲ್ವಾ, ಅದಕ್ಕೆ ಕಂಡಿಲ್ಲ ಅಂತ ಕ್ಯಾಮ್ರಾ ತೆಗೆದ ಅಲ್ಲೇ ಇದೆ. ಒಂಥರ ಸ್ಥಿರವಾಗಿ ಅಲ್ಲೇ ಹಾರತ್ತೆ, ಮುಂದಕ್ಕೆ ಹಾಕೊಂಡು ಓಡಾಡ್ತಾ ಇದೆ, ಸ್ಥಿರವಾಗಿದೆ. ಕತ್ತು ಮಾತ್ರ ಈ ಕಡೆ ದಡದ ಕಡೆಗೆ ತಿರುಗಿದೆ. ಆಮೇಲೆ ಮತ್ತೆ ಇನ್ನೊಂದ್ಸರಿ ನಾನೇ ಸರಿಯಾಗಿ ಇಟ್ಟಿರ್ವೇನೋ ಅಂತ ಇಟ್ಟು ನೋಡಿದ್ರೆ ಮತ್ತೆ ಕಾಣ್ತಿಲ್ಲ. ಅವಾಗ ನನಗೆ ಅದು ನಿಶ್ಚಯವಾಯಿತು, ಅವ್ರು ಹೇಳಿದ್ದು ನಿಜ, ಇದು ಗರುಡ ಪಾಲಕ, ಗರುಡ ಇದ್ದಿರೋದು. ಆದರೂ ಬರೀ ನಮಸ್ಕಾರ ಮಾಡ್ಕೊಳ್ಳೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ತುಂಟಾಟಕ್ಕೆ ನೋಡೋಣ ಅಂತೇಳಿ ಅಲ್ಲಿ ನೋಡ್ತಾ 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 ಕ್ಯಾಮ್ರಾ ಮೇಲ್ ಮಾಡ್ತಾ ಇದ್ದೆ. ಆ ಲೆನ್ಸ್ ಆ ಕಡೆ ಹೋದಾಗ ಗರುಡ ಇಲ್ಲ, ಮತ್ತೆ ನಾನು ಕ್ಯಾಮ್ರಾ ಕೆಳಗಿದ್ದಾಗ ಗರುಡ ಇಲ್ಲ. ಆ ಕ್ಯಾಮ್ರಾ ಪಕ್ಕಕ್ಕೆ ಇಟ್ಬಿಟ್ಟು ನಮಸ್ಕಾರ ಮಾಡಿ. ಅಂದರೆ ಗರುಡ ದರ್ಶನ ಅಷ್ಟೊಂದು ಶುಭಪ್ರದ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪಕ್ಷಿಗಳ ಉದಾಹರಣೆಗಳನ್ನೇ ಕೊಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ್ದು ಅಂದರೆ, ನಮಗಿಂತ ಎಲ್ಲರಿಗಿಂತ ಮೊದಲು ಇವನ್ ಹೇಳಬೇಕಂದ್ರೆ ಸೂರ್ಯೋದಯಕ್ಕೂ ಮುಂಚೆನೆ ಪಕ್ಷಿನೇ ಹೇಳಿ ಅರುಣೋದಯ ಅಂತ ಹೇಳ್ತಾರೆ. ಸೂರ್ಯನ ಕಿರಣಗಳು ಮೊದಲು ಬರುತ್ತೆ, ಆಮೇಲೆ ನಂತರ ಸೂರ್ಯೋದಯ ಆಗುತ್ತೆ. ಆ ಸೂರ್ಯನ ಕಿರಣಗಳು ಬರಬೇಕಾದ್ರೆ ಪಕ್ಷಿಗಳಿದೆ. ಅದು ಇಲ್ಲಿ ಉದಾಹರಣೆಯನ್ನ ಕೊಡ್ತಾ ಇದ್ದಾಳೆ. ಆ ಭಾರದ್ವಾಜ ಪಕ್ಷಿ, 2 ಪಕ್ಷಿಗಳು ಸಲ್ಲಾಪದಲ್ಲಿ ಕೀಚ್ 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 ಅಂತ ಶಬ್ದ ಮಾಡ್ತಾ ಇದೆ. ಆ ಶಬ್ದ ನಿನಗೆ ಇನ್ನೂ ಕೇಳಲಿಲ್ವಾ? ಅದು ಕಿವಿಗೆ ಬಿದ್ದರೂ ಇನ್ನು ಮಲಗಿದೆಯಲ್ಲ, ನಾವೆಲ್ಲ ಎದ್ದು ಬಂದಿದ್ದೀವಿ. ಅವಳು ಹೇಳ್ತಾಳೆ, ಯಾವುದೋ ಒಂದು ಪಕ್ಷಿ ನೆನ್ನೆ ಥರ ಬಂತದೆ ಉತ್ತರ ಇವಳಿಂದ. ಒಂದೇ ಒಂದು ಪಕ್ಷಿ ಕೂಗ್ಬಿಡ್ತು, ನೀವು ಎದ್ದು ಬಂದಿದ್ದೀರಲ್ಲ.
ಅವಳಿಗೆ ಆ ಥರ ಹೇಳಿಲ್ಲ. ಕೀಶು ಕೀಶನಂಗೂ ಆನೆ ಜಾತನ್ ಕಲಂದು, ಎರಡು ರೀತಿಯಾದ ಅರ್ಥವನ್ನ ವ್ಯಾಖ್ಯಾನವಾಗಿ ಹೇಳ್ತಾರೆ. ಕಲಂದು ಅಂತಂದ್ರೆ ಆ ಎರಡು ಪಕ್ಷಿಗಳು ಸರಸ ಸಲ್ಲಾಪದಲ್ಲಿದೆ. ಅವಳು ಹೇಳ್ತಾಳೆ, ರಾತ್ರಿ ತಾನೇ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಸರಸ ಸಲ್ಲಾಪ ಆಗೋದು, ಹಾಗಾಗಿ ಇನ್ನೂ ರಾತ್ರಿ ಬೆಳಿಗ್ಗೆ ಆಗಿಲ್ಲ. ಆದರೆ ಭಾರದ್ವಾಜ ಪಕ್ಷಿಗಳು ಬೆಳಿಗ್ಗೆನೇ ಎದ್ದು ಸರಸ ಸಲ್ಲಾಪವನ್ನು ಮಾಡುತ್ತದೆ. ಇದು ಭಾರದ್ವಾಜ ಪಕ್ಷಿಗಳು ಎಲ್ಲಾನು ಸೇರಿವೆ, ಸರಸ ಸಲ್ಲಾಪದಲ್ಲಿ ಮುಳುಗಿದೆ. ಆ ಶಬ್ದನೂ ನಿನ್ನ ಕಿವಿಗೆ ಬೀಳಿಲ್ವಾ? ಎದ್ದೇಳು. ದೇಶದ ಬೇಚರವನ್ನು ಕೇಟಿಲ್ಲೆಯೋ ಬೇಯ್ಪೆಣ್ಣೆ ಅಂತ ಇವತ್ತು ಇಲ್ಲಿ ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದಾರೆ. ನನಗೆ ಪಿಳ್ಳಾಯ ತಪ್ಪಿಸುದು. ಇನ್ನೊಳಗೆ ಭಗವಂತನ ಧ್ಯಾನ ಏನು ಅಂತ ಗೊತ್ತಿರಲಿಲ್ಲ. ಅದರ ಆಸೆಯನ್ನ ಮೂಡಿಸ್ಬೇಕು ಅಂತ ಮುದ್ದಾಗಿ ಪೆಳ್ಳಾಯಿ ಅಂತ ಕರೆದಿದ್ರು. ಇಲ್ಲಿ ಭಗವಂತನ ಅಗ್ನಿಗಳು ನಾಯಕಿಗಳು, ಭಗವಂತನ ಧ್ಯಾನ ಏನು ಅನ್ನೋದು ಗೊತ್ತು. ಹಾಗಾಗಿ ಟೀಮ್ ಲೀಡಿಂಗ್ ಕೆಪಾಸಿಟಿ ಇರೋಳು ನಾಯ ಪೆಣ್ಣಾಯಿ ಅವಳನ್ನ ಮುಂದಿನ ಸಾಲಿನಲ್ಲಿ ಕರೀತಾಳೆ. ಆ ರೀತಿ ನಾಯಕಿ ನಮ್ಮ ಗುಂಪಿಗೆ ಮೇಲೆ ನೀನೇ ಮೊದಲೆಂದು ಬರಬೇಕಾಯ್ತು. ಇನ್ನೂ ಎದ್ದಿಲ್ಲ ಅಂದರೆ ಹುಚ್ಚುಡುಗಿ ಅಲ್ವಾ ನೀವು? ಬೇಯ್ಪೆಣ್ಣೆ ಕಾಶುಂ ಪಿರಪ್ಪು ಕಲಾಲಪ್ಪ ಕೈಪೆಂತೆ. ಇನ್ನೊಂದು ಉದಾಹರಣೆ ಕೊಡ್ತಾಳೆ. ಸರಿ, ಪಕ್ಷಿಗಳೆದ್ದಿವೆ, ಅವಕ್ಕೆ ಬೇಕಾಯ್ತು, ಅವಕ್ಕೆದ್ದಿವೆ, ನೀನು ನನ್ನೆಲ್ಲ ಮುಂದೆ ಎಬ್ಬಿಸ್ತಾ ಇದೆಯಲ್ಲ ಅಂದಾಗ ಕಾಶುಂ ಪಿರಪ್ಪು ಕಲಾಲಪ್ಪ ಕೈಪೆಂತೆ. ಎರಡು ತಾಲಿಗಳು ಸೇರಿ ಶಬ್ದ ಮಾಡುವಂಥ ಶಬ್ದ ಕೇಳಲಿಲ್ವಾ? ಯಾವಾಗ ಉಂಟಾಗುತ್ತೆ? ಸಾಮಾನ್ಯವಾಗಿ ಎರಡು ತಾಳಿಗಳು ಅಂದರೆ ಆಮೆ ತಾಳಿ, ಅಚ್ಚೆ ತಾಳಿ ಅಂತ ಹೇಳ್ತಾರೆ. ನಮ್ಮ ಕಡೆ ತಾಯಿ ಮನೆ ತಾಳಿ, ಗಂಡನ ಮನೆ ತಾಳಿ ಅಂತ ಹೇಳ್ತಾರೆ. ಯಾವಾಗ ಅದು ಶಬ್ದ ಮಾಡುತ್ತೆ? ಅದು ಕೈ ಬಳೆಗಳೆಲ್ಲ ಶಬ್ದ ಮಾಡೋದು ಯಾವಾಗ ಅಂದರೆ ಹೆಂಗಸರು ಎದ್ದು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಭರದಿಂದ ಕೆಲಸ, ನಿಧಾನಕ್ಕೆ ಮಾಡ್ತಾರೆ, ನಿಧಾನವಾಗೇ ಇರುತ್ತೆ. ಆ ರೀತಿಯ ಶಬ್ದ ನಿನ್ನ ಕಿವಿಗೆ ಬಿದ್ದಿಲ್ವಾ? ಆ ರೀತಿ ಶಬ್ದ ಆಗೋದಕ್ಕೆ ಇಲ್ಲಿ ಏನು ನಡೀತಾ ಇದೆ? ವಾಸನರಂ ಕುಳನ್ ಆಯ್ಚಿಯರ್ ಮತ್ತಿನಾಲೋಷೈ ಪಡುತ್ತ ತೈರರವಂ. ಸುಗಂಧಯುತವಾದಂತಹ ಕೇಶವುಳ್ಳವರು ಅಂದ್ರೆ ಒಂದು ರೀತಿಯಲ್ಲಿ ಸುಗಂಧವನ್ನ ಅವರ ಕೇಶಕ್ಕೆ ಹಚ್ಚಿಕೊಂಡಿದ್ದಾರೆ ಅಂತ, ಇನ್ನೊಂದು ರೀತಿಯಲ್ಲಿ ಅಲ್ಲಿರೋ ಸುಂದರ ಯುವತಿಯರ ಸಾಮಾನ್ಯ ಲಕ್ಷಣಗಳೇ ಹಾಗೆ ಇದ್ದು. ಅವರು ತುಂಬಾ ಸುಂದರಿಯರಾಗಿದ್ರು, ಆಭರಣಗಳನ್ನೆಲ್ಲ ತುಂಬಾ ಧರಿಸ್ಕೊಂಡಿದ್ರು. ಅವರ ಕೇಶರಾಶಿ ಸುಗಂಧವಾಗಿತ್ತು, ಕೇಶರಾಶಿನೇ ಸುಗಂಧವಾಗಿತ್ತು. ಅವ್ರು ಯಾವುದನ್ನು ಹಚ್ಕೊಂಡಿದ್ದಲ್ಲ. ಆ ರೀತಿಯಾದ ಒಂದು ಸೌಂದರ್ಯ ಹೆಂಗೆ ಸಿಗಿತ್ತು? ಯಾವಾಗ ನಮ್ಮ ದೇಹದಿಂದ ಸುಗಂಧ ಬರುತ್ತೆ ಅಂದರೆ ನಾವು ಭಗವಂತನ ಧ್ಯಾನದಲ್ಲಿ ಒಳ್ಳೊಳ್ಳೆಯ ಯೋಚನೆಗಳಲ್ಲಿ ನಾವು ಯಾವಾಗ ಇರ್ತೀವೋ ಆವಾಗ ಕೂಡ ನಮ್ಮ ದೇಹ ಪ್ರಕೃತಿಯೂ ಹಾಗಿರುತ್ತೆ ಅನ್ನೋ ರೀತಿ ಹೇಳುವಂಥ ಉದಾಹರಣೆ ಇದು. ಸುಗಂಧಯುತವಾಗಿರುವಂತಹ ಕೇಶವುಳ್ಳಂತಹ ಗೋಪಿಕಾಸ್ತ್ರೀಯರು ಮತ್ತಿನ ದೋಷೈ ಪಡೆದ ತೈರರವ. ಇಲ್ಲಿ ಮೊಸರನ್ನ ಕಡಿತಾ ಇದ್ದಾರೆ. ಮೊಸರನ್ನ ಕಡಿಬೇಕಾದ್ರೆ ಆ ಮತ್ತಿಗೂ ಆ ಮೊಸರನ್ನ ಕಡಿಯುವಂತಹ ಶಬ್ದ ಜೊತೆಗೆ ಅವರು ಮೊಸರನ್ನ ಕಡಿಬೇಕಾದ್ರೆ ಅವರ ಅಂಗಾಂಗಗಳು ಆಡ್ತಾ ಇರಬೇಕಾದ್ರೆ ಅವರ ಕತ್ತಿನಲ್ಲಿರೋ ಎರಡು ತಾಳಿಗಳು ಒಂದಕ್ಕೆ ಒಂದು ತಾಗಿ ಶಬ್ದ ಆಗ್ತಾ ಇದೆ. ಇದನ್ನೇ ಅವಳು ದೊಡ್ಡ ಶಬ್ದ ಅಂತ ಗೋದೆ ಹೇಳ್ತಾ ಇದ್ದಾಳೆ. ನಮಗಿದೆಲ್ಲ ಸಾಮಾನ್ಯವಾದ ಶಬ್ದ, ನಮಗೆ ಎಚ್ಚರವೇ ಆಗಲ್ಲ ಆ ರೀತಿಯಾದ ಒಂದು ಶಬ್ದ. ಆದರೆ ಇಲ್ಲಿ ಗೋದೆ ಹೇಳ್ತಾ ಇರೋದು ಒಂದು ಮಹಾನ್ ಬೇರರವಂ ಅಂತ ಹೇಳುವಂತಹ ದೊಡ್ಡ ಶಬ್ದ ಇದೆ. ಆದರೂ ನಿನಗೆ ಎಚ್ಚರ ಆಗ್ತಾ ಇಲ್ವಾ? ಸುಗಂಧವಾದ ಕೇಶವನ್ನುಳ್ಳಂತಹ ಗೋಪಿಕಾಸ್ತ್ರೀಯರು ಮೊಸರನ್ನ ಕಡಿತಾ ಇದ್ದಾರೆ. ಕಡೆಯುವಾಗ ಅವರ ಅಂಗಾಂಗಗಳ ಚಲನದಿಂದ ಉಂಟಾದಂತಹ ಅವರ ಮಾಂಗಲ್ಯದ ತಾಳಿಗಳಿಂದ ಉಂಟಾದಂತಹ ಶಬ್ದ ಈ ದಿಕ್ಕುಗಳಿಗೆ ಹರಡ್ತಾ ಇದೆ. ಇಷ್ಟು ದಿಕ್ಕುಗಳ ಹರಡ್ತಾ ಇದೆ, ನಿನ್ನ ಕಿವಿಗೆ ಬಿದ್ದಿಲ್ವಾ? ಆ ರೀತಿಯಾದ ಗಾಢನಿದ್ರೆಯನ್ನ ನೀನು ಮಾಡ್ತಾ ಇದೆಯಾ ಅಂದ್ರೆ ನಮ್ಮ ಮನಸ್ಸಿಗೂ ಹೇಳಿಕೊಳ್ಳುವಂಥದ್ದು ಅವನ ಧ್ಯಾನ, ಅವನ ಸ್ಮರಣೆ, ಭಗವಂತನ ದೇವಾಲಯಗಳಲ್ಲಿ ಆಗುವಂತಹ ಶಬ್ದಗಳು, ಆ ಘಂಟಾನಾದ, ಅದರಿಂದ ಹೊರಬರುವ ಓಂಕಾರ, ಪ್ರತಿಯೊಂದರಲ್ಲೂ ಅವನ ನಾಮ ಸ್ಮರಣೆಯನ್ನ ನಾವು ನಮ್ಮ ಜ್ಞಾನ ಗುರುತಿಸಿ ನಾವು ಉದ್ಧರಿಸಬೇಕು ಅನ್ನೋದನ್ನ ಇಲ್ಲಿ ಗೋದೆ ತೋರಿಸ್ಕೊಡ್ತಾ ಇದ್ದಾಳೆ. ಅವರ ಕಂಠದಲ್ಲಿರುವಂತಹ
ಕಡಗೋಲಿಯದಿಂದ ಬರುತ್ತಿರುವಂತಹ ಶಬ್ದ, ಕಡಗೋಲಿನಿಂದ ಮಜ್ಜಿಗೆ ಕಡಿಯುತ್ತಿರುವಂತಹ ಬರುತ್ತಿರುವ ಶಬ್ದ, ಇದೆಲ್ಲ ನಿನಗೆ ಕೇಳ್ತಾ ಇದೆ ಅಲ್ವಾ? ಆದರೂ ನೀನು ಎದ್ದಿಲ್ವಲ್ಲ? ನಾಯ ಬಿಳ್ಳಾಯ್, ನೀನೇ ಎಂದು ನಮ್ಮನ್ನೆಲ್ಲ ಕರೆದುಕೊಂಡು ಬರಬೇಕು. ಅದು ಬಿಟ್ಟು ನಾನು ಬಂದು ನಿನ್ನೆ ನೆನಪಿಸ್ತೀನಲ್ಲ, ಎದ್ದೇಳಬಾರ್ದ? ನಾರಾಯಣ ಮೂರ್ತಿ ಕೇಶವನೇ ಅದು ದಿವ್ಯ ಮಂಗಳ ವಿಗ್ರಹವನ್ನು ಹೊಂದಿರುವಂತಹ ಶ್ರೀಮನ್ ನಾರಾಯಣನ ನಾಮವನ್ನು ನಾವು ಹಾಡಬೇಕಲ್ವಾ? ನೀ ಕೆಟ್ಟೇ ಕಿಡತ್ತೀಯೋ ಅದೆಲ್ಲ ಕೇಳಿನೂ ಇನ್ನೂ ಮಲಗಿದೆಯಲ್ಲ, ನೀವು ಎದ್ದೇಳಬಾರ್ದ? ದೇಶ ಉಡೆಯಾಗ್ತೀರಾ? ಹಾಗೆ ಹೇಳಿ ಅವಳು ಎದ್ದಿದ್ದನ್ನ ನೋಡಿ ಪ್ರಕಾಶಮಾನವಾಗಿ ಎದ್ದು ಬಾ. ನೀನು ಎದ್ದು ಬರೋ ನಿನ್ನ ಮುಖದ ತೇಜಸ್ಸು ಪ್ರಕಾಶಮಾನವಾಗಿದೆ, ಎದ್ದು ಬಾ ಅಂತೇಳಿ ಕರೀತಿದ್ದಾಳೆ. ಈ ಏನಕ್ಕೆ ಈ ಮೊಸರಿನ ಪ್ರಸಂಗವನ್ನೇ ಇಲ್ಲಿ ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ಬಹಳ ಕಡೆ ಈ ರೀತಿಯಾದಂತಹ ಶ್ಲೋಕಗಳು ಬರುತ್ತೆ. ಮೊಸರನ್ನ ಕಡಿಯೋದು ಯಾವಾಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನು ಕಡಿಬೇಕು. ಇಲ್ಲ ಅಂದರೆ ಬೆಣ್ಣೆ ಹೋಗ್ಬಿಡುತ್ತೆ, ಆವಾಗ ಕಡಿದ್ರೆ ಮಾತ್ರ ಬರುತ್ತದೆ. ಹಾಗಾಗಿ ಅಷ್ಟು ಹೊತ್ತಿನಲ್ಲಿ ಎದ್ದು ಅವರು ಮೊಸರು ಕಡಿತಾ ಇರ್ತಾರೆ. ಇದೇ ರೀತಿಯಾಗಿ ವೆಂಕಟೇಶ ಸುಪ್ರಭಾತದಲ್ಲೂ ಕೂಡ ಒಂದು ಸಾಲು ಬರುತ್ತೆ. ಅದೇ ಗೋವಿಂದ ದಾಮೋದರ ಸ್ತೋತ್ರ ಅಂತ, ಅದರಲ್ಲಿ ಉದ್ಗಾಯತಿ ಅರವಿಂದ ಲೋಚನಂ ವಜ್ರಾಂಗನಾನಾಂ ದಿವಮಸ್ಪೃಶಧ್ವನಿ ದದ್ನಶ್ಚ ನಿರ್ಮಂಥನ ಶಬ್ದ ವಿಷಿತೋ ನಿರಸ್ಯತೆ ಏನ ದಿಶಾಮ ಮಂಗಳಂ. ಅದರಲ್ಲಿ ಹೇಳ್ತಾರೆ, ಉದ್ಗಾಯತಿ ಅರವಿಂದ ನಾಮ ಲೋಚನ, ಅರವಿಂದ ನಾಮ ಕಮಲ ನೇತ್ರನಾದನಂತವನ್ನ ಅರವಿಂದ ದಳಾಯ ಕಾಕ್ಷ ಅಂತ ಹೇಳಿ ನಾರಾಯಣನನ್ನ ಹೊಗಳುವಂತಹ ಒಂದು ಪದ ಅದು. ಅವನ ನೇತ್ರಗಳನ್ನ ಹೇಳುವಂತಹ ಒಂದು ಪದ ಅದು. ಅವನನ್ನ ಜೋರಾಗಿ ಹಾಡ್ತಾ ಇದ್ದಾರೆ. ಪ್ರಜಾಂಗನಾನಾಂ ದಿವಮಸ್ಪೃಶಧ್ವನಿ. ಬ್ರಜದೇಶ ನಂದವ್ರಜ ಅಂತಂದ್ರೆ ಗೋಕುಲ, ನಂದ ಗೋಕುಲ ಜಾಗ ವ್ರಜ. ವ್ರಜಸ್ತ್ರೀಯರು ಅಂದರೆ ಗೋಪಿಕಾ ಸ್ತ್ರೀಯರು ಪ್ರಜಾಂಗನಾನಾಂ ದಿವಮಸ್ಪೃಶಧ್ವನಿ. ಅವರು ಮೊಸರು ಕಡಿತಿರುವಂಥ ಶಬ್ದ ಸ್ವರ್ಗದವರೆಗೂ ಹೋಗಿ ಕೇಳಿಸ್ತಾ ಇದೆಯಲ್ಲ, ಎಲ್ಲ ದಿಕ್ಕುಗಳಿಗೂ ಹೋಗಿ ಹರಡ್ತಾ ಇದೆ ಆ ಶಬ್ದ. ಅಲ್ಲಿ ತನಕ ತಲುಪ್ತಾ ಇದೆ, ದಶ ದಿಕ್ಕುಗಳಿಗೂ ಹೋಗಿ ತಲುಪ್ತಾ ಇದೆ, ಸ್ವರ್ಗಕ್ಕೂ ಹೋಗಿ ತಲುಪಿದೆಯಂತೆ. ಅಲ್ಲಿ ತದ್ನಶ್ಚ ನಿರ್ಮಂಥನ ಶಬ್ದ ಮಿಷಿತೋ ನಿರಸ್ಯತೆ ಏನ ದಿಶಾಮ ಮಂಗಳಂ. ಅಲ್ಲಿರೋ ದೇವತೆಗಳೆಲ್ಲ ಆ ಶಬ್ದವನ್ನ ಕೇಳಿ ತುಂಬಾ ಆನಂದ ಪಡ್ತಾ ಇದ್ದಾರೆ. ಮೊಸರು ಕಡಿಯೋ ಶಬ್ದ ಕೇಳ್ತಾ ಇದ್ದಾರೆ ಅಂದರೆ ಬೆಳಗಾಗಿದೆ. ಹಾಗೆ ಆ ಶಬ್ದ ಗೋಪಿಕಾಶ್ರೀಯರು ಕಡಿಯುವ ಮೊಸರಿನ ಶಬ್ದ, ಮಂಥನ ಕಡಗೋಲಿಗೂ ಇದಕ್ಕೂ ಮಧ್ಯೆ ನಡೆಯುವ ಮಂಥನದ ಶಬ್ದ ಎಲ್ಲ ದಿಕ್ಕುಗಳಿಗೂ ಹರಡುತ್ತೆ. ಹೇಗಾಗಿದೆ ಅಂದರೆ ಆ ದಿಕ್ಕುಗಳಲ್ಲಿರುವ ಅಮಂಗಳಕರವಾದದ್ದೆಲ್ಲವೂ ನಾಶವಾಗಿ ದಿಕ್ಕುಗಳೆಲ್ಲ ಮಂಗಳವಾಗ್ತದೆ. ಅದನ್ನೇ ಇಲ್ಲಿ ಗೋದೆ ತಗೊಂಡಿದ್ದಾರೆ. ಒಶೈ ಪಡುತ್ತ ತೈರರವಂ ಕೇಳಿಲ್ಲೆಯೋ, ಮೊಸರಿನ ಮಂಥನದ ಶಬ್ದ ನಿನಗೆ ಕೇಳ್ತಿಲ್ವಾ? ಇದೇ ರೀತಿಯಾದ ಇನ್ನೊಂದು ಭಾಷಣ ಬರುತ್ತೆ, ಸ್ತೋತ್ರ. ವಿಕ್ರೇತು ಕಾಮ ಕಿರಗೋಪಿ ಕನ್ಯಾ. ಸರಿ, ಅವೇನೋ ಮೊಸರು ಕಡಿತಾ ಇದ್ದಾರೆ, ಅದ್ರ ಶಬ್ದ ತಾನೆ. ಏನಕ್ಕದು ಅದು ಶಬ್ದ ಎಲ್ಲ ಕಡೆ ಕೇಳ್ಬಿಟ್ಟೆ, ಗೋಪಿಕಾಶ್ರೀಯರು ಮೊಸರು ಕಡಿತಾ ಇದ್ದಾರೆ ಅಂತ ಮಾತ್ರಕ್ಕೆ ಅಷ್ಟೊಂದು ವಿಶೇಷಣ. ಅವರು ಬರೀ ಮೊಸರು ಹಾಗೆ ಕಡಿತಿರ್ಲಿಲ್ಲ. ಮೊಸರು ಕಡಿಬೇಕಾದ್ರೆ ಭಗವಂತನ ನಾಮಗಳನ್ನು ಹೇಳಬಹುದು ಮೊಸರು ಕಡಿತಾರೆ. ಹಾಗಾಗಿ ಆ ಮಂಥನದ ಜೊತೆಗಿನ ಶಬ್ದದ ಜೊತೆಗೆ ಅವನ ದಿವ್ಯ ಮಂಗಳ ನಾಮಗಳು 8 ದಿಕ್ಕನ್ನ ಪ್ರಸರಿಸಿದವು. ಹಾಗಾಗಿ ಎಲ್ಲ ದಿಕ್ಕುಗಳು ಮಂಗಳವಾಯಿತು. ಹೇಗೆ ಅಂದ್ರೆ ಹಿಂದೆ ಕೂಡ ಇದೇ ಅಭ್ಯಾಸ ಇತ್ತು. ನಮ್ಮ ಹಳ್ಳಿಗಳಲ್ಲಿ ಈ ರಾಗಿ ಬಿಸಬೇಕಾದ್ರೆ ಮಾಡಬೇಕಾದ್ರೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಅವನ ನಾಮಗಳನ್ನೇ ಹೇಳ್ತಾನೇ ಮಾಡ್ತಾ ಇದ್ದ. ಅದು ಒಂದು ಜಾನಪದ ರೀತಿಯಾಗಿರ್ತಾ ಇತ್ತು. ಜಾನಪದ ರೀತಿಯಲ್ಲಿ ಹೇಗೆ ಭಗವಂತನ ನಾಮಸ್ಮರಣೆ, ಅವನೇನೇನು ಮಾಡ್ದ, ಅವನ ಹಾಡುಗಳನ್ನೇ ಹೇಳ್ತಾ. ಈ ಪುರಂದರದಾಸರು ಬರ್ತಾರೆ, ಕಡಗೋಲ
ಅದರಲ್ಲಿ ಸಾಧಾರಣವಾಗಿ ನೀ ಕಡಗೋಲನ್ನ ಕೊಡು, ಇಲ್ಲದ್ರೆ ಮೊಸರು ಬರೋದಿಲ್ಲ, ಸಮಯ ಆಗೋದ್ರೆ ಮೊಸರು ಬರಲ್ಲ. ಅಂದ್ರೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಡಿದ್ರೆ ಮಾತ್ರ ಮೊಸರು ಬರುತ್ತೆ, ಆಮೇಲೆ ಬರಲ್ಲ. ಅದು ಕೊಡು ಅಂತ ಕೇಳ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಅಣ್ಣನ ಒಳಗೊಂಡು ಬಾರಯ್ಯ ಸವಿ ಸವಿ ಬೆಣ್ಣೆಯ ಮುದ್ದೆಯ ನಿನಗೆ ಕೊಡು. ಅದನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಬಲರಾಮ ಕೃಷ್ಣ ಮತ್ತು ಅವರ ಬೆಣ್ಣೆಗಳನ್ನ ತಿಂತಾ ಇದ್ರು. ಇಲ್ಲಾಂದ್ರೆ ಹೇಳ್ತಾರೆ ಮೊಸರು ಶಬ್ದ ಏನಕ್ಕೆ ಬಂತು ಅಂದ್ರೆ, ಮೊಸರನ್ನ ಕಳೆದಾದ ನಂತರ ಅದು ಬೆಣ್ಣೆ ಬರುತ್ತಲ್ಲ, ಅದನ್ನ ಕದಿಯಕ್ಕೆ ಕೃಷ್ಣ ಬರ್ತಾನಲ್ವ, ಆ ಪ್ರಸಂಗವನ್ನೆಲ್ಲ ಅವಳಿಗೆ ಅವರು ನೆನಪಿಸ್ತಾ ಇದ್ದಾರೆ. ಅದಕ್ಕೆ ಮೊಸರು ಕಡಿಯೋದನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಬರುವಂತಹ ಬೆಣ್ಣೆ ಕೃಷ್ಣನಿಗೆ ತುಂಬಾ ಪ್ರಿಯ. ಆ ರೀತಿ ಸದಾ ಕಾಲ ಈ ಗೋಪಿಕಾ ಸ್ತ್ರೀಯರು ಅವರ ಕೆಲಸವನ್ನೆಲ್ಲ ಕೃಷ್ಣನ ಧ್ಯಾನದಲ್ಲೇ ಮಾಡ್ತಾರೆ. ಹಾಗೆ ಮೊಸರು ಕಡಿಬೇಕಾದ್ರೂ ಒಬ್ಬರೇ ಇದ್ದಾಗ ಆ ರೀತಿ ಮಾಡ್ತಾರೆ ಇದ್ದಾಗ, ಸಾಮಾನ್ಯವಾಗಿ ಮೊಸರು ಕಡಿಬೇಕಾದ್ರೆ ತುಂಬಾ ಜನಗಳೆಲ್ಲ ಇರ್ತಾ ಇದ್ರು. ಎಲ್ಲರೂ ಸೇರಿ ಒಟ್ಟಿಗೆ ಮೊಸರು ಕಡಿಬೇಕಾದ್ರೆ ಅಷ್ಟು ಅವನ ನಾಮಸ್ಮರಣೆಯನ್ನು ಮಾಡದೆ ಹೀಗೆ ಆ ರೀತಿಯಾದ ಶಬ್ದ ನೀನು ಕೇಳಿಸ್ತಿಲ್ವಾ? ಬರೀ ಅಷ್ಟಕ್ಕೆ ಮಾತ್ರ ಇದ್ರ ಮೊಸರು ಕಡಿಬೇಕಾದ್ರೆ ಮಾತ್ರ ಅವನ ನಾಮವನ್ನ ಹೇಳ್ತಾ ಇದ್ದ ಅಂದ್ರೆ, ವಿಕ್ರೇತು ಕಾಮ ಕಿಲ ಗೋಪಿಕನ್ಯ, ಮೊಸರನ್ನ ಮಾರಕ್ಕೆ ಹೊರಟಿದ್ರು ಗೋಪಿಕಾಸಿಯರು. ವಿಕ್ರೇತು ಕಾಮ ಕಿಲ ಗೋಪಿಕನ್ಯ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ. ಅವಳು ಹೇಗೆ ಅಂದ್ರೆ ಬರೀ ಕೃಷ್ಣನನ್ನ ನೋಡಿ ಆಡಿಸೋದಲ್ಲ, ಗೋಪಿಕಾಸಿಯರೆಲ್ಲ ಹೇಗಿದ್ರು ಅಂದ್ರೆ ಅವರ ಮನಸ್ಸೆಲ್ಲ ಸದಾ ಕಾಲ ಕೃಷ್ಣನಲ್ಲೇ ಇತ್ತಿತ್ತು. ಅವಳ ಚಿತ್ತದ ವೃತ್ತಿನೇ ಮುರಾರಿ ಪಾದಾರ್ಪಿತ. ಕೃಷ್ಣನಿಗೆ ಅವರ ಮನಸ್ಸನ್ನು ಸಮರ್ಪಣೆ ಮಾಡಿಬಿಟ್ಟಿದ್ರು ಅವರು. ಆ ರೀತಿಯಾದ ಒಂದು ಗೋಪಿಕಾ ಕನ್ಯೆ ಇವಳು. ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ ದದ್ಯಾಧಿಕ ಮೋಹವಶಾಹ ವೋಚತ್. ಅವಳು ಮೊಸರನ್ನ ಮಾರಕ್ಕೆ ಹೋಗ್ತಾ ಇದ್ದಾಳೆ, ಹಾಲನ್ನ ಮಾರಕ್ಕೆ ಹೋಗ್ತಾ ಇದ್ದಾಳೆ, ಬೆಣ್ಣೆನ ಮಾರಕ್ಕೆ ಹೋಗಿದ್ದಾಳೆ. ಆದ್ರೆ ಅವಳು ಕೇಳ್ತಾ ಇದ್ದಿದ್ದು ಏನಿಲ್ಲ, ಎಲ್ಲಾರ್ಗು ಮೊಸರು ಬೇಕಾ ಬೆಣ್ಣೆ ಬೇಕಾ ಅಂತ ಕೇಳ್ತಿರ್ಲಿಲ್ವಂತೆ. ಯಾವ ರೀತಿ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ, ಅವಳ ಮನಸ್ಸು ಎಷ್ಟು ರೀತಿನಲ್ಲಿ ಭಗವಂತನಲ್ಲಿ ಇತ್ತು ಅಂದ್ರೆ, ಗೋವಿಂದ ದಾಮೋದರ ಮಾಧವೇತಿ. ಮೊಸರು ಬೇಕಾ ಹಾಲು ಬೇಕಾ ಬೆಣ್ಣೆ ಬೇಕಾ ಅಂತ ಕೇಳೋ ಜಾಗದಲ್ಲಿ ಗೋವಿಂದ ಬೇಕಾ ದಾಮೋದರ ಬೇಕಾ ಮಾಧವ ಬೇಕಾ ಅಂತ ಕೇಳ್ತಾ ಇದ್ದಂಥವ್ರು. ಅಂದ್ರೆ ನಮ್ಮ ಸಾಧಾರಣವಾದಂತಹ ಜೀವನದಲ್ಲೂ ನಾನು ಅದೇ ಕೇಳಿದ್ದ, ಯಾಕಂದ್ರೆ ನಾವು ಲೌಕಿಕ ವೃತ್ತಿನ ಬಿಟ್ಕೊಡ್ಬೇಕಾ, ಭಗವಂತನ ಧ್ಯಾನ ಮಾಡಬೇಕು, ಅವನಲ್ಲೇ ಇರಬೇಕು ಅಂತಂದ್ರೆ ನಮಗೆ ಬೇರೆ ಕೆಲಸಗಳೆಲ್ಲ ಬಿಟ್ಕೊಡ್ಬೇಕಾ? ಇಲ್ಲ. ಈ ರೀತಿಯಲ್ಲಿ ಗೋಪಿಕಾಸ್ತ್ರೀ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಮಾರಕ್ಕೆ ಹೋಗಿದ್ದು ಮೊಸರನ್ನೇ, ಹಾಲನ್ನೇ, ಬೆಣ್ಣೆಯನ್ನು. ಆದ್ರೆ ಅವಳು ಬಾಯಿಯಲ್ಲಿ ಬರ್ತಾ ಇದ್ದಿದ್ದು ಹಾಲು ಮತ್ತು ಬೆಣ್ಣೆನ ಅವಳು ತಲೆಗೆ ಬರ್ತಿಲ್ಲ, ಮನಸ್ಸಿನಲ್ಲಿ ಸದಾ ಹೋಗ್ತಾ ಇರ್ತಾ ಇಲ್ಲ. ಅದಕ್ಕೆ ಅವಳು ಕೇಳ್ತಾ ಇದ್ದಿದ್ದು ದದ್ಯಾಧಿಕ ಮೋಹ ವಶಾದ ವೋಚನ್ ಗೋವಿಂದ ದಾಮೋದರ ಮಾಧವ ಇತಿ. ಗೋವಿಂದ ಬೇಕಾ ಮಾಧವ ಬೇಕಾ ಅಂತ ಅವಳು ಕೇಳ್ತಿದ್ದರು. ಆ ರೀತಿಯಾದ ಮನಸ್ಸು ನಮ್ಮ ಮನಸ್ಸಿನಲ್ಲಿ ನಾವು ವಿಷ್ಣು ಚಿತ್ತರಾಗಬೇಕು. ಪೆರಿಯಾಳ್ವಾರ್ ಒಬ್ಬರೆಲ್ಲ ವಿಷ್ಣು ಚಿತ್ತರು, ನಾವು ವಿಷ್ಣು ಚಿತ್ತರಾಗಬೇಕು ಅಂತ ಇಲ್ಲಿ ಗೋದೆ ಮೊಸರಿನ ಮಂಥನದ ಇದರಲ್ಲಿ ಹೇಗೆ ಗೋಪಿಕಾಸ್ತ್ರೀಯರು ಅವರನ್ನ ಅಳವಡಿಸ್ಕೊಳ್ತಾ ಇದ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾಳೆ. ಸಾಮಾನ್ಯವಾಗಿ ನಾವು ವೆಂಕಟೇಶ ಸುಪ್ರಭಾತವನ್ನು ಹೇಳ್ತೀವಿ. ಅದರಲ್ಲಿ ಇದೇ ರೀತಿಯಾದ ಒಂದು ಪ್ರಸಂಗವನ್ನು ಹೇಳಿ ಶ್ರೀನಿವಾಸನನ್ನ ಎಬ್ಬಿಸುವ ಒಂದು ಶ್ಲೋಕ ಬರುತ್ತೆ. ಯೋಷಾ ಗಣೇನ ವರ ದದ್ದಿ ವಿಮಧ್ಯಮಾನೆ ಘೋಷಾಲಯೇಶು ದದಿ ಮಂಥನ ತೀವ್ರ ಘೋಷ ರೋಷಾತ್ ಕಲಿಂ ವಿದದತೆ ಕಪು ಪಶ್ಚ ಕುಂಭಾಹ ಶೇಷಾಭಿಷೇಕರ ತಮ ಸುಪ್ರಭಾತಂ. ಗೋದೆ ಇದನ್ನೇ ತಗೊಂಡಿದ್ದಾಳೆ ಅಂತ ಅನಿಸುತ್ತೆ. ಇಲ್ಲ, ಗೋದೆ ಹೇಳಿದ್ದೆ ಇಲ್ಲಿ ಎರಡು. ಹೇಗೆ ಅಂದ್ರೆ ಯೋಷಾ ಗಣೆ, ಯೋಷ ಅಂದ್ರೆ ಯುವತಿಯರು, ಹೆಂಗಸರು, ಗಣ ಅಂದ್ರೆ ಗುಂಪು. ಹೆಂಗಸರ ಗುಂಪು ಅಂದ್ರೆ ಯಾವುದು? ಇಲ್ಲಿ ಗೋಪಿಕಾಸ್ತ್ರೀಯರ ಗುಂಪು. ಅವರು ವರದದ್ದಿ ಮಧ್ಯಮಾನಿ, ಮೊಸರನ್ನ ಕಡಿಯುವಾಗ, ಮೊಸರಿನ ಮಂಥನವನ್ನ ಮಾಡುವಾಗ ಘೋಷಾಲಯ ಅವರ ಮನೆಗಳಿಂದ ದಧಿಮಂಥನ ತೀವ್ರ ಘೋಷ, ಮೊಸರನ್ನ ಕಡಿತಾ ಇದ್ದಾರಲ್ಲ ಆ ರೀತಿಯಾದ ಒಂದು ತೀವ್ರ ಶಬ್ದ ಅಂತ ಇಲ್ಲಿ ಉಪಯೋಗಿಸ್ತಾರ ಮಾತನ್ನು. ತೀವ್ರವಾಗಿ ಬರುವಂತಹ ಶಬ್ದ ಅದು ರೋಷಾತ್ ಕಲಿಂ ವಿದದತೆ ಕಪು ಬಶ್ಚ ಕುಂಭ.
ರೀತಿಯಾಗಿ ಮೊಸರು ಕಡಿತಾ ಇದ್ದಾರಲ್ಲ, ಅಲ್ಲೂ ಅದೇ ಅರ್ಥ. ಅಲ್ಲೂ ನಿನ್ನ ನಾಮಸ್ಮರಣೆಯನ್ನ ಮಾಡಿಕೊಂಡವರು ಮೊಸರನ್ನ ಕಡಿತಿದ್ದಾರೆ. ಮೊಸರನ್ನು ಕಡಿಯುವ ಶಬ್ದದ ಜೊತೆಗೆ ಅವರ ನಿನ್ನ ದಿವ್ಯ ನಾಮಗಳೆಲ್ಲ 8 ದಿಕ್ಕುಗಳೆಲ್ಲ ಅರಿತಾ ಇದೆ. ಅಂದರೆ ಬೆಳಗ್ಗೆ ಆಗಿದೆ, ಇದ್ದೇಳಪ್ಪ. ಶೇಷಾದ್ರಿ ಶೇಖರನಿಗೂ ನಮಸ್ಪ್ರಭಾತ. ಶೇಷಾದ್ರಿ ಬೆಟ್ಟದಲ್ಲಿ ಇರುವಂತಹ ಶೇಖರನಾದವನು, ಶೇಷಾದ್ರಿ ಬೆಟ್ಟಕ್ಕೆ ಪ್ರಮುಖನಾದವನು ಎದ್ದೇಳು ಬೆಳಗ್ಗೆ ಸುಪ್ರಭಾತವನ್ನು ಹೇಳ್ತಾರೆ. ಅದೇ ರೀತಿಯಾದ ಮೊಸರು ಕಡಿಯುವಂತಹ ಒಂದು ಸನ್ನಿವೇಶವನ್ನ ಗೋದೆ ಇಲ್ಲಿ ತಿರುಪಾವಳಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಹೇಳಿರೋದನ್ನು ವೇದ ಅನೈತಕ್ಕೂ ವಿತ್ತಾಹು ಅಂತ ಹೇಳ್ತಿರೋದು ಅದರಿಂದಾನೆ. ನಿಮ್ಮ ವೇದದಲ್ಲಿ ಏನು ಹೇಳಿದೆ, ಉಪನಿಷತ್ತಲ್ಲಿ ಏನು ಹೇಳಿದೆ, ಪ್ರತಿಯೊಂದು ಸಾರವನ್ನ ಗೋದೆ ಈ 30 ಭಾಷಣದಲ್ಲೇ ನಮಗೆ ತುಂಬಿಸಿಕೊಟ್ಟಿದ್ದಾರೆ. ಕಾಶನರು ಕಲಕಳಿಪ್ಪ ಕೈಪೇಟಿ ಭಾಷಣರು ಕುಳಲಾಯ್ಚಿಯ ಮತ್ತಿನಾಲೋಷೈ ಪಡೆದ ತೈರರವಂ ಕೇಟಿಲ್ಲೆಯೋ ನಾಯ ಪೆಣ್ಮಿಲಾಯಿ ನಾರಾಯಣನ್ ಮೂರ್ತಿ. ನಾರಾಯಣ ನೆನ್ನೆ ತಿಳ್ಕೊಂಡು ಇಡೀ ಜಗತ್ತಿಗೆ ರಕ್ಷಕನಾದವರು, ಆಶ್ರಯನಾದವರು ನಾರಾಯಣ. ಅವನ ಈ ಮೂರ್ತಿ ಸೇರಿಸಿದೆ. ಏನಕ್ಕೆ ಅಂದರೆ ಆ ನಾರಾಯಣನ ದಿವ್ಯ ಮಂಗಳ ವಿಗ್ರಹವನ್ನ ನಾವು ನೋಡಬೇಕು, ಪಾಡಬೇಕು, ಅರ್ಚಿಸಬೇಕು. ನಾರಾಯಣನ ಮೂರ್ತಿ ಕೇಶವನೈ ಪಾಡುವು. ಇಲ್ಲೂ 2 ದಿವ್ಯನಾಮವನ್ನ ಗೋದೆ ಹೇಳಿದ್ದಾರೆ. ನಾರಾಯಣನ್ ಒಂದು, ಇನ್ನೊಂದು ಕೇಶವನೈ. ಕೇಶವ ಅಂತಂದ್ರೆ 2 ರೀತಿಯಾದ ಅರ್ಥ. ಒಂದು ಕೇಶಿ ಎನ್ನುವ ಒಬ್ಬ ಅಸುರ ಹೇಗೆ ದೇರುಕಾಸುರನಾಗಿ ಎಲ್ಲರ ರೀತಿಯಾಗಿ ಬಂದಿರಲ್ಲ, ಅದೇ ರೀತಿ ಒಂದು ಕುದುರೆಯ ಆಕಾರದಲ್ಲೂ ಒಬ್ಬ ಅಸುರ ಬರ್ತಾನೆ ಕೃಷ್ಣನನ್ನ ಸಾಯಿಸಿ. ಅವನ ಸಂಹಾರ ಮಾಡಿದವನು ಕೇಶಿ ಎನ್ನುವ ಹೆಸರಿನ ಕುದುರೆಯ ರಾಕ್ಷಸನಾದಂತಹ ಕುದುರೆಯ ರೀತಿಯಲ್ಲಿ ಬಂದಂತಹ ರಾಕ್ಷಸನ ಸಂಹಾರವನ್ನು ಮಾಡಿದವನಾದ್ದರಿಂದ ಅವನನ್ನ ಕೇಶಿ. ಇನ್ನೊಂದರ್ಥ ಕಷ್ಟ ಈಶಶ್ಚ ಕೇಶವ್ ತೌ ಅವತೀತಿ ಕೇಶವ. ಕಷ್ಟ ಅಂದರೆ ಬ್ರಹ್ಮ, ಈಶ ಕಷ್ಟ ಈಶ ಶ್ಚ ಅಂದರೆ ಅವರಿಬ್ಬರಿಗೂ ಬ್ರಹ್ಮ ಮತ್ತು ಈಶ್ವರನನ್ನ ಅವರಿಗೆ ಕಷ್ಟ ಒದಗಿದಾಗ ಕೇಶವ್ ತೌ ಅವತೀತಿ ಕೇಶವ್, ಅವರನ್ನು ಕಾಪಾಡುವವನು, ಅವರಿಗೆ ಸಹಾಯಕ್ಕೆ ಬರುವವನು ಕೇಶವ. ಕೇಶವ ನಾರಾಯಣನ ಒಂದು ನಾಮ. ದೇವತೆಗಳಿಗೂ ರಕ್ಷಕನಾಗಿರುವವನು. ಸಾಮಾನ್ಯವಾಗಿ ಈಶ್ವರನಿಗೆ ಯಾವಾಗ ಕಷ್ಟ ಒದಗಿ ಬಂತು, ಈಶ್ವರ ಯಾಕೆ ನಾರಾಯಣನ ಬಳಿ ಹೋಗಬೇಕು? ದೇವತೆಗಳೆಲ್ಲ ಅವರ ಬಳಿ ಹೋಗಿದ್ದೇ ಇದೆ. ಒಂದು ಸಾಮಾನ್ಯವಾದ ಒಂದು ಕಥೆಯನ್ನು ಹೇಳಬೇಕು ಅಂತ ಅಂದರೆ ಮೋಹಿನಿ ಅವತಾರ. ಆ ಭಸ್ಮಾಸುರ 2 ರೀತಿ ಮೋಹಿನಿ ಅವತಾರ ಬರುತ್ತೆ. ಒಂದು ಅಮೃತವನ್ನ ಹಂಚಬೇಕಾದ್ರೆ ಒಂದು ಅವತಾರ ಬರುತ್ತೆ. ಈ ಭಸ್ಮಾಸುರ ಪ್ರಸಂಗದಲ್ಲಿ ಅವನು ಅಸುರ ಏನು ಮಾಡ್ತಾನೆ, ಈಶ್ವರನ ಕುರಿತು ಧ್ಯಾನ ಮಾಡ್ತಾನೆ. ಈಶ್ವರ ಯಾವ ರೀತಿಯ ದೇವತೆ, ನೀವು ಅವನನ್ನ ಧ್ಯಾನ ಮಾಡಿದರೆ ಅವನು ಬಂದು ಅವನು ಕೇಳಿದ್ದನ್ನ ಕೊಟ್ಬಿಡ್ಬೇಕು ತಕ್ಷಣ ಅವನು. ಹಾಗಾಗಿ ಭಸ್ಮಾಸುರ ತಪಸ್ಸು ಮಾಡ್ದ. ಈಶ್ವರ ಅವನ ಮುಂದೆ ಪ್ರತ್ಯಕ್ಷನಾದ. ಏನ್ ಬೇಕು ಕೇಳ್ದ. ನಾನು ಯಾರ ತಲೆ ಮೇಲೆ ಕೈ ಇಡ್ತಿ ಅವನು ಭಸ್ಮವಾಗಬೇಕು ಅವನು ಕೇಳ್ಕೊಂಡ. ಆದ್ರೆ ಅದನ್ನ ಈಶ್ವರ ಕೊಡ್ಲೇಬೇಕು, ವಿಧಿ ಇಲ್ಲ. ಯಾಕೆಂದ್ರೆ ಅವನಿಗೆ ಒಪ್ಪಿಡ್ಯಾನ, ಅವನು ಈಶ್ವರ ಇರೋದೇ ಹಾಗೆ. ಕೇಳಿದ ತಕ್ಷಣ ಅವನು ಕೊಡ್ತಾನ. ಈಶ್ವರ ಧ್ಯಾನ ಮಾಡಿದ್ರೆ ಕೇಳಿದ ತಕ್ಷಣ ಕೊಡ್ತಾನಂತೆ. ನಾರಾಯಣ ಕೊಡಲ್ವಾ? ಕೊಡ್ತಾನೆ. ಆದರೆ ನಾವು ಮನಸ್ಸಿನಲ್ಲಿ ಅವನನ್ನು ಆ ರೀತಿಯಾಗಿ ನಿಲ್ಲಿಸಿಕೊಳ್ಳಬೇಕು. ನೆನ್ನೆ ಕೂಡ ಹೇಳಿದೆ, ಹೃತ್ಪದ್ಮ ಮಧ್ಯೆ ಸತತಂ ವ್ಯವಸ್ಥಿತಂ. ಅವನು ಸದಾ ಕಾಲ ಕೊಡುವವನು ನಾರಾಯಣ. ಆದರೆ ಈಶ್ವರನ ಹೇಗೆ ಅಂದರೆ ತತ್ಕಾಲಿಕ ಏನು ಬೇಕೋ ಅದನ್ನು ತಕ್ಷಣ ಕೊಡುತ್ತಾನೆ. ಅವನು ಭಕ್ತ, ಅವನು ತಪಸ್ಸನ್ನ ಮಾಡಿ ಆಗಿದ್ದು ಅವನಿಗೆ ಅದನ್ನು ಕೊಟ್ಟ. ಅವನು ಕೂಡ ಮೊದಲು ಬೇರೆ ರಾಕ್ಷಸರ ತರಾನೇ ಸಾವಿಲ್ಲೇರೋದನ್ನೇ ಕೇಳಿದ್ದ ಅವನು. ಅವಾಗ ಅವನು ಹೇಳ್ತಾನೆ, ನನಗೆ ಅದನ್ನು ಕೊಡುವಂಥ ಶಕ್ತಿ. ಯಾಕೆಂದ್ರೆ ಆ ರೀತಿಯಾಗಿ ಮುಕ್ತಿಯನ್ನ ಕೊಡೋದಕ್ಕಿರೋದು ನಾರಾಯಣ ಒಬ್ಬನಿಗೆ. ಸರಿ ಆಗಿದೆ ಇದನ್ನು ಕೊಡುವಂತ, ಸರಿ ತಗೊಂಡೋಗುತ್ತೆ. ಈಶ್ವರ ಕೊಟ್ಟ. ಅವನೇನು ಮಾಡ್ದ, ಮೊದಲು ಅಲ್ಲಿಂದ ಹೊರಟಿದ್ದೇ ಹೇಳಲಿಕ್ಕೆ ಸ್ವರ್ಗಕ್ಕೆ. ಯಾರ್ಯಾರು ತಲೆ ಮೇಲೆ ಕೈ
ಮಾತ್ರ ಅಲ್ಲ, ಯಾವುದ್ರ ಮೇಲೆ ಕೈ ಇಟ್ಟೋದು ಭಸ್ಮವಾಗುತ್ತೆ. ಈಗ ದೇವತೆಗಳಿಗೆಲ್ಲ ಭಯ ಬರುತ್ತೆ, ಅವನು ಈ ರೀತಿ ಬಂದರೆ ನಮ್ಮೆಲ್ಲ ಇಡೀ ಪ್ರಪಂಚನೇ ನಾಶ ಆಗೋಗುತ್ತೆ, ಏನು ಮಾಡಬೇಕು? ಆಗ ವಿಷ್ಣು ಸುಂದರವಾದ ಯುವತಿಯ ಅವತಾರವನ್ನು ತಾಳಿ ಬರ್ತಾನೆ. ಸುಂದರವಾದ ಯುವತಿಗೆ ಮೋಹಿನಿ ಹೇಳು, ಮೋಹಪಡಿಸುವವಳು. ಅವಳ ಮೋಹ ಪಾಶಕ್ಕೆ ಯಾರು ಸಿಕ್ಕಿಸ್ಕೊಳ್ತಾರೋ ಅವಳ ಮೋಹಿನಿ ಅಂತಲೇ ಆ ರೀತಿಯಾಗಿ ಬರ್ತಾಳೆ. ಆವಾಗ ಯಾಕೆ ಅವಾಗೂ ಮೋಹಿನಿಯಾಗಿ ಬಂದಿದ್ದಲ್ಲ, ಅಲ್ಲಿ ಅಷ್ಟೊಂದು ರಾಕ್ಷಸರ ಮುಂದೆ ಮೋಹಿನಿಯಾಗಿ ಬಂದಿದ್ದು ಒಬ್ಬಗೋಸ್ಕರ ಬಂದ್ರಲ್ಲ ಅಂದರೆ, ರಾಕ್ಷಸರಿಗೆ ಜಿತೇಂದ್ರಿಯ ಗುಣಗಳು ಇರಲಿಲ್ಲ. ಅವರಿಗೆ ಯಾವುದಾದ್ರೂ ಒಂದು ಆಸೆ ಆದರೆ ಅದರ ಹಿಂದೆನೇ ಅವರು ಹೋಗ್ತಾ ಇದ್ರು. ಅದರಲ್ಲೂ ಒಂದು ಹೆಣ್ಣೆ ರೀತಿ ಬರ್ತಾಳೆ ಅಂದರೆ ಅವರಿಗೆ ಅವರ ಮೇಲೆ ಮೋಹ ಜಾಸ್ತಿ. ಅದಕ್ಕೆ ರಾಕ್ಷಸ ಗುಣ ಅಂತ ಹೇಳೋದು. ರಾಕ್ಷಸರು ದೇವತೆಗಳು ಏನ್ ಹೇಳ್ತಾರೆ ಅಂದ್ರೆ ಇಬ್ರು ನಮ್ಮಲ್ಲೇ ಇದ್ದಾರೆ, ಈ ದೇಹದಲ್ಲೇ ಇಬ್ರು ಇದ್ದಾರೆ. ಕೆಟ್ಟದನ್ನ ಇವತ್ತದು ಬೇರೆ ನೋಡಿದ ತಕ್ಷಣ ಆಕರ್ಷಿತಗೊಳ್ಳೋದು ಇದೆಲ್ಲ ನಮಗೆ ಆ ರೀತಿಯ ಪ್ರವೃತ್ತಿನೇ ಅಲ್ಲ. ಆಗಲೂ ಕೂಡ ರಾಕ್ಷಸನ ಮರಳು ಮಾಡಿ ಅಮೃತವನ್ನ ದೇವತೆಗಳಿಗೆ ಕೊಡಬೇಕಾಯ್ತು. ಅದಕ್ಕೆ ಇದ್ದಿದ್ದು ಒಂದೇ ಅವತಾರ, ವಿಷ್ಣುವಿನ ಅವತಾರದಲ್ಲಿ ಬಂದಿದ್ರೆ ಮತ್ತೆ ಯುದ್ಧ ನಡೀತಾ ಇತ್ತು. ಗೊತ್ತು ಇವರಿಗೆ ಈ ಆಕರ್ಷಣೆಗಳು ಅಂದ್ರೆ ರಾಕ್ಷಸರಿಗೆ ತುಂಬಾ ಪ್ರಿಯ ಅಂತ ಗೊತ್ತು. ಹಾಗಂತ ಅವಳ ಮೋಹಿನಿ ಅವತಾರದಲ್ಲಿ ಆಗಲೂ ವಿಷ್ಣು ಬಂದಿದ್ದ. ಹಾಗಂತ ದೇವತೆಗಳಿಗಿಲ್ವಾ? ದೇವತೆಗಳಿಗೂ ಇದೆ. ಇಂದ್ರ ಅದಕ್ಕೆ ಇವರ ನಾಟ್ಯರೆಲ್ಲ ಇಟ್ಕೊಂಡಿದ್ರು. ಅದರಲ್ಲಿ ಒಂದ್ಸರಿ ವಿಷ್ಣು ಅವನು ತಪಸ್ ಮಾಡ್ತಾ ಇರ್ತಾನೆ. ಆ ವಿಷ್ಣುವಿನ ತಪಸ್ಸನ್ನ ಭಂಗ ಮಾಡಬೇಕು ಅಂತ ಇಂದ್ರ ಅದಕ್ಕೆ ಹೇಳೋದು ಬ್ರಹ್ಮಾಶ್ಚ ಈಶಶ್ಚ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳಿಗೂ ಅವರ ಅಹಂಕಾರಗಳೆಲ್ಲೂ ತಪ್ಪಿಲ್ಲ. ಅವರ ತಪಸ್ಸನ್ನ ಭಂಗ ಮಾಡಕ್ಕೆ ಒಂದು ಬಾರಿ ವಿಶ್ವಾಮಿತ್ರನ ಭಂಗ ಮಾಡಿದ್ದೆ. ಮೇಲಕ್ಕೆ ತಿಲೋತ್ತಮ ಇಬ್ಬರು ಕಳಿಸ್ಬಿಟ್ಟು ಅದೇ ರೀತಿ ಅವರಿಬ್ಬರನ್ನು ಕಳಿಸ್ಬಿಟ್ಟು ವಿಷ್ಣುವಿನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಇಂದ್ರ ಕಳಿಸ್ತಾನೆ. ಯಾಕೆ ಈ ಕಡೆಗೆ ಬಂದೆ ಅಂದ್ರೆ ಬರೀ ರಾಕ್ಷಸರು ಮಾತ್ರ ಭರತಿ ಎಲ್ಲ ದೇವತೆಗಳಲ್ಲೂ ಇತ್ತು. ಅವಾಗ ಇದ್ದಿದ್ದಿಬ್ಬರೇ ಅವರ ಹತ್ರ, ರಂಬೆ ಮೇರೆಗೆ ಇಬ್ಬರೇ ಇದ್ದಿದ್ದು ಇಂದ್ರನ ಹತ್ರ. ಅವರೇ ತುಂಬಾ ಸುಂದರಿಯರು. ಕಳಿಸ್ತಾನೆ. ಇಲ್ಲಿ ವಿಶ್ವಾಮಿತ್ರ ಮುಂದೆ ಕೂಡಗೆ ಇವರು ವಿಷ್ಣು ಮುಂದೆ ನಾಟ್ಯವನ್ನ ಮಾಡ್ತಾರೆಲ್ಲ ಮಾಡ್ತಾರೆ. ವಿಷ್ಣು ಅಲ್ಲಾಡೋದಿಲ್ಲ. ಆಮೇಲೆ ಕಣ್ಬಿಟ್ಬಿಟ್ಟು ಇಂದ್ರನ ಹತ್ರ ತೋರಿಸ್ತಾನೆ. ಅವನ ತೊಡೆಯನ್ನ ಕಟ್ಟುತ್ತಾನೆ ವಿಷ್ಣು. ಅವಾಗ ಊರ್ವಶಿ ಬರ್ತಾಳೆ. ರಂಬೆ ಮೇಲಕ್ಕೆ ನಿಂತಲೂ ಸುರದ್ರೂಪಿ ಊರ್ವಶಿ. ಊರ್ವಶಿ ಅಂತ ಹೆಸರು ಬಂದಿದ್ದು ಅಲ್ಲಿಂದ. ಊರು ಅಂದ್ರೆ ತೊಡೆ. ತೊಡೆಯಿಂದ ಬಂದವಳು, ವಶೀಕರಣವಾದವಳು ಬಂದವಳು, ತೊಡೆಯಿಂದ ಬಂದವಳು ಊರ್ವಶಿ. ಊರು ಅಂದ್ರೆ ತೊಡೆ. ಅಂದ್ರೆ ನನ್ನ ಒಂದು ಅಂಗವನ್ನು ಮುಟ್ಟಿನೇ ನಾನು ನಿನಗೆ ಒಬ್ಬಳನ್ನ ಕಳಿಸಿದ್ದೀನಿ. ಈ ರೀತಿಯಾಗಿ ನಾನು ಎಷ್ಟು ಜನ ಕಳಿಸ್ಬೋದು? ಅವನು ಆ ರೀತಿ ಸುಂದರಿಯಾಗಿರೋದನ್ನ ಕಳಿಸೋದಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ ಅಂದ್ರೆ, ಅವನೇ ಸುಂದರಿಯಾಗಿ ಬಂದ್ರೆ ಇನ್ಯಾವ ರೀತಿ ಸಾಮರ್ಥ್ಯ ಇರಬೇಕು? ರಾಕ್ಷಸರಲ್ಲ, ಖಂಡಿತ ಅವನಿಗೆ ಮೋಹಪರವಶರಾಗ್ತಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ಆಗ ಅಮೃತವನ್ನ ಕೊಡೋದಿಕ್ಕೆ ಅಂದ್ರೆ ಈ ಅಮೃತ ರಾಕ್ಷಸರ ಪಾಲಾದ್ರೆ ಪ್ರಪಂಚ ಹೋಗಿಬಿಡುತ್ತೆ, ನಾಶವಾಗ್ಬಿಡುತ್ತೆ. ಸಜ್ಜನರು ಯಾರು ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ, ಒಳ್ಳೆಯದಕ್ಕೋಸ್ಕರ ನಿಯುಕ್ತರಾಗಿರ್ತಾರೆ, ಅವರಿಗೆ ಮಾತ್ರ ಅದು ಸಿಗಬೇಕು ಅನ್ನೋಕ್ಕೋಸ್ಕರ ಆ ರೀತಿಯಾದ ಅವತಾರವನ್ನು ತಾಳಿ ಅಮೃತವನ್ನ ಎಲ್ಲ ದೇವತೆಗಳಿಗೆ ಸಿಗುವ ಹಾಗೆ ಆ ಮೋಹಿನಿ ಅವತಾರದಲ್ಲಿ ಮಾಡಿದ್ದ ಶ್ರೀಮನ್ನಾರಾಯಣ. ಇಲ್ಲೂ ಅದೇ ರೀತಿಯಲ್ಲಿ ಬಂದ. ಅವನನ್ನ ನೋಡಿ ಭಸ್ಮಾಸುರನಿಗೆ ತುಂಬಾ ಆಸೆ ಉಂಟಾಗುತ್ತೆ. ಅವರ ಜೊತೆ ಮೋಹಿನಿಯ ಜೊತೆ ಸರಸಲ್ಲಾಪಗಳಿಗೆ ಹೋಗ್ತಾರೆ. ಆ ರೀತಿಯಾದ ಸರಸಲ್ಲಾಪಗಳು ಮಾಡ್ತಾ ನಾಟ್ಯವನ್ನ ಮಾಡೋದಕ್ಕೆ ವಿಷ್ಣು ಆರಂಭ ಮಾಡ್ತಾನೆ. ಯಾಕೆಂದ್ರೆ ನಾಟ್ಯದಲ್ಲಿ ಒಂದೊಂದು ಭಂಗಿಗಳು ಬರುತ್ತೆ. ಆ ಭಂಗಿಗಳನ್ನ ಮಾಡ್ತಾ ಇದ್ರೆ ಅವನಿಗೆ ಅದು ಗೊತ್ತಾಗಲ್ಲ ಅಂತ ಹೇಳಿ ಆ ಭಂಗಿನಲ್ಲಿ ಇವನು ಹೆಂಗೆ ನಾಟ್ಯ ಮಾಡಿದ್ದು ಅವನು ಹಂಗೆ ಮಾಡ್ತಾ ಇದ್ದ. ಭಸ್ಮಾಸುರ ಕೂಡ ಅಷ್ಟೇ ಪ್ರಾವೀಣ್ಯ. ರಾಕ್ಷಸರಲ್ಲ, ಎಲ್ಲ ಪ್ರಾವೀಣ್ಯರು ಹೊಂದಿರುವಂಥವ್ರೇನೆ. ಇದನ್ನೇ ತೋರಿಸ್ತಾ ಇರೋದು. ನಮ್ಮ ಪ್ರವೀಣತೆ ಏನಿರುತ್ತೆ ಅದು ಒಳ್ಳೇದಕ್ಕೆ ಉಪಯೋಗವಾದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಾದ್ರೆ ಕೆಟ್ಟದಾಗುತ್ತೆ ಅನ್ನೋ ರೀತಿ ರಾಕ್ಷಸರನ್ನ ತೋರಿಸ್ತಾ ಇದೆ. ಈಗಲೂ ಇದೆ. ಈಗ ಮೊನ್ನೆ ತಾನೇ ಉಗ್ರಗಾಮಿಗಳಾಗಿರೋ ಭಯಂಕರ
ಇದ್ದಾರೆ ಅನ್ನೋದಕ್ಕೆ ಇವರುಗಳೇ ರಾಕ್ಷಸರು. ಕೋರೆ ದಾಳಿಗಳೊಂದಿಗೆ ಬರುವಂಥ ಅವಶ್ಯಕತೆನೇ ಇಲ್ಲ. ಅಂದರೆ ಯಾವಲ್ಲಿ ನಮ್ಮ ಒಂದು ಪ್ರಾವೀಣ್ಯತೆ ಇರುತ್ತೆ ಅದನ್ನು ಕೆಟ್ಟದಕ್ಕೆ ಯಾರು ಉಪಯೋಗಿಸ್ತಾರೋ ಅವರೇ ರಾಕ್ಷಸರು ಆಯ್ತು. ಆ ರೀತಿ ನಾಟ್ಯ ಭಂಗಿಗಳನ್ನೆಲ್ಲ ಮಾಡ್ತಾ 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 ಇನ್ನೊಂದು ಭಂಗಿಯಂತೆ ಕೈಯನ್ನು ತಲೆ ಮೇಲೆ ಇಟ್ಕೊಳ್ತಾನೆ ಶ್ರೀಮನ್ ನಾರಾಯಣ. ಇವನು ನಾರಾಯಣ ಅಂತ ಗೊತ್ತಿಲ್ಲ, ಅವಳನ್ನೇ ಅವನು ಅನುಸರಿಸ್ತಾ ಇದ್ದ. ಆಗ ಅದೇ ಭಸ್ಮಾಸುರ ಅವನ ಕೈಯನ್ನೇ ತನ್ನ ತಲೆ ಮೇಲೆ ಇಟ್ಕೊಂಡ ತಾನೇ ನಾಶ. ಈ ರೀತಿಯಾಗಿ ಇಂದ್ರನಿಗೆ ಒದಗಿದಂಥ ಆಪತ್ತು. ಅಲ್ಲಿ ಇಂದ್ರನಿಗೇನು ಆಪತ್ತು ಒದಗಿತ್ತು ಅಂದರೆ ಅವನು ತಥಾಸ್ತು ಅಂದಿದ ತಕ್ಷಣ ನೀನು ಕೊಟ್ಟಿದ್ದು ವರ ಇದು ಕಲಿಸುತ್ತಾ ಇಲ್ಲ ನೋಡ್ತೀನಿ ಬಾ ನಿಂತಲೆ ಮೇಲೆ ಕೈ ಇಡ್ತೀನಿ ಅಂತ ಬರ್ತಾನೆ. ಈಶ್ವರನ ತಲೆ ಮೇಲೆ ಕೈ ಇಡಕ್ಕೆ ಬಂದಿರ್ತಾನೆ. ಆ ರೀತಿಯಾಗಿ ದೇವತೆಗಳ ಕಷ್ಟಗಳನ್ನು ಪರಿಹರಿಸುವಂತಹ ಅವರನ್ನು ರಕ್ಷಕನಾಗಿರುವಂತಹ ಕಶ್ಚ ಈಶಶ್ಚ ಕೇಶೌ ತೌ ಅವಧೀತಿ ಕೇಶವ. ಆ ರೀತಿಯ ಕೇಶವನೈ ಕಾಡುವು ಎಲ್ಲರನ್ನೂ ರಕ್ಷಕನಾಗಿ ಎಲ್ಲರಿಗೂ ರಕ್ಷಕನಾಗಿರುವಂತಹ ಕೇಶವನ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಓಂ ನಮೋ ನಾರಾಯಣಾಯ. ನನ್ನ ಏನು ಹೇಳಿದೆ ಮೊನ್ನೆ ನಾನು ತಿರುಮಂತ್ರದಲ್ಲಿ, ಈ ಆತ್ಮಕ್ಕೆ ರಕ್ಷಕನಾಗಿರುವವನು ಅವನೇ ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬರಬೇಕು. ಅವನಲ್ಲಿ ನಾವು ಶರಣಾಗತಿಯನ್ನು ಆಗಬೇಕು ಅನ್ನೋದಕ್ಕೆ ಕೂಡ ಇಲ್ಲಿ ಕೇಶವನೈ ಪಾಡು ನೀ ಕೇಟೇ ಕೇಳುತ್ತೀಯೋ. ಅವನ ಕಥೆಗಳೆಲ್ಲ ಹೇಳಿದ್ದೀನಿ, ಅವನ ನಾಮಸ್ಮರಣೆಯೆಲ್ಲ ಹೇಳಿದ್ದೀನಿ. ಇದೆಲ್ಲ ಕೇಳಿನೂ ಕಿಡಸ್ತೀಯೋ, ಇನ್ನೂ ಮಲಗಿದ್ದೀಯ. ಇದು ನಾವು ನಮ್ಮ ಮನಸ್ಸಿಗೆ ಹೇಳಿಕೊಳ್ಳುತ್ತೇವೆ. ಸದಾ ಕಾಲ ಅವನ ನಾಮಸ್ಮರಣೆ ನಮ್ಮಲ್ಲಿ ಇರಬೇಕು. ಹೇಗೆ ಜೀವನ ವೃತ್ತಿಯಲ್ಲೂ ಆ ಗೋಪಿಕಾಸ್ತ್ರೀಯರು ಮೊಸರನ್ನು ಕಡಿಬೇಕಾದರೂ ಅವನ ನಾಮಸ್ಮರಣೆ, ಮಾರುವಾಗಲೂ ಅವನ ನಾಮಸ್ಮರಣೆ ಇರುತ್ತೋ ಅದೇ ರೀತಿಯಾಗಿ ನಮ್ಮ ದಿನನಿತ್ಯದಲ್ಲೂ ಅವನದೇ ಸ್ಮರಣೆಯನ್ನು ಮಾಡಬೇಕು. ಹೆಂಗಸರಿಗೂ ಹೇಳಿದ್ದೆ, ಅವನ ಅಡಿಗೆ ಅಂತ ಅವರಿಗೆ ಮಾಡಬೇಕಾದ್ರೆ, ನೈವೇದ್ಯಕ್ಕೆ ಮಾಡಬೇಕಾದ್ರೆ ಅವನಿಗೆ ಅಂತಲೇ ಮಾಡಬೇಕು. ನನ್ನ ಗಂಟೆ ಉಪ್ಪಿಟ್ಟಿಲ್ಲ, ಇಡ್ಲಿ ಮಾಡಿ ಇಷ್ಟ, ಇಡ್ಲಿ ನನ್ನ ಗಂಟೆ ಮಾಡ್ತಾ ಇದ್ವಿ ಅಲ್ಲ, ಭಗವಂತನಿಗೆ ಇಷ್ಟ. ಸರಿ ಆಗಿಲ್ಲ, ಹೇಗೆ ಹೇಳ್ಬೋದು? ಆಗ ಮನೆಯಲ್ಲಿ ನಮ್ಮ ಅತ್ತೆ ಹೇಳ್ಬಿಟ್ಟಿದ್ದಾರೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ. ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ, ಹೇಳಬೇಕು. ಹೇಗೆ ಹೇಳಬೇಕು? ಭಗವಂತನೇ ಯಾವ ತಗೊಂಡು ಹೇಳೋದು. ಆ ಒಂದು ಅಭ್ಯಾಸವನ್ನು ನಮಗೆ ಶ್ರೀಧರ ಮಾವ ನಮಗೆ ಅದನ್ನು ಮಾಡಿಕೊಡ್ತಾರೆ. ಮನೆಯಲ್ಲಿ ಇಷ್ಟವಾದ ದೇವರು ಯಾರಿರ್ತಾರೆ? ಶ್ರೀನಿವಾಸ, ರಾಮನ, ಕೃಷ್ಣನ. ಅದು ಹೇಳ, ರಾಮರಿಗೆ ಇವತ್ತು ಇಡ್ಲಿ ಇಷ್ಟ ಇಲ್ಲ, ರಾಮರಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ಇಡ್ಲಿ ಮಾಡೋಣ. ಆ ರೀತಿಯಾದ ಒಂದು ವ್ಯತ್ಯಾಸವನ್ನು ಮಾತಲ್ಲಿ ನಾವು ಮಾಡ್ಕೋಬೇಕು. ಶುರುವಿನಲ್ಲಿ ನೀವೆಲ್ಲ ಇಬ್ಬರಿಬ್ಬರು ಬಂದಿದ್ದೀರಾ, ಅಲ್ಲಿ ಒಬ್ಬರು ಬಂದಿದ್ದೀರಾ, ನೀವು ನಾಳೆ ಹೋಗಿ ಹೇಳಿದ್ರೆ ಏನು ಹೇಳ್ತಿದ್ಯಾ ನೀವು ಅಂತ ಹೇಳ್ತಾರೆ. ಏನೇನೋ ತಿಳ್ಕೊಂಡಿದ್ಯಾ, ಏನೋ ಹೇಳ್ತಾ ಇದೆಯಾ, ನನಗೆ ತಾನು ಇಷ್ಟ ಇಲ್ಲ ರಾಮನಿಗೆ, ನೀನು ಹೇಳ್ಕೊಟ್ಟು ರಾಮ ತಿಂತಾನೆ. ಆದರೆ ಆಡುವ ರೀತಿಯನ್ನು ನಾವು ಆ ರೀತಿ ತಗೋಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಯಾರು ಮಕ್ಕಳಿಗೆ ಭಗವಂತನ ನಾಮನ್ನೇ ಇರ್ತಾರೆ, ಬೇರೆ ಯಾವುದೂ ಇರ್ತಿರ್ಲಿಲ್ಲ. ಈಗ ಅದೇ ಅರ್ಥ ಬರೋವಂಥದ್ದನ್ನೇ ಇಡ್ತಾರೆ, ಇಲ್ಲ ಅಂದರೆ ಏನೇನೋ ಇಡ್ತಾರೆ, ಗೊತ್ತಿಲ್ಲ, ಅದ್ರ ಅರ್ಥಗಳೇ ಆಗಲ್ಲ ನಮಗೆ. ಆ ರೀತಿಯಾದ ಅರ್ಥಗಳು ಇರುತ್ತೆ ಅಲ್ಲಿ. ನನ್ನ ಮಗ ಹೇಳ್ತಾ ಇದ್ದ, ಅದ್ರ ಅರ್ಥ ನಿಜವಾಗ್ಲೂ ಹುಡುಕ್ಬೇಕು. ಅವಳು ಫ್ರೆಂಡ್ ಒಬ್ಬಳು ಹೇಗೆ ಇದ್ದಾಳೆ, ಅದೇ ರೀತಿ ನಮಗೂ ಬರುತ್ತೆ. ಆದರೆ ಏನು ಕೇಳಬೇಕು, ನೋಡ್ಬೇಕು. ಅಂದರೆ ಸಾಮಾನ್ಯವಾಗಿ ಒಂದು ಹೆಸರನ್ನ ಇಡ್ತಾರೆ ಅಂತ ಅದಕ್ಕೆ ಅರ್ಥ ಇದ್ದೇ ಯಾರು ಇರೋದಿಲ್ಲ, ನೋಡ್ಬೇಕು. ಅದರ ಬದಲಾಗಿ ಇದೇ ರೀತಿಯಾದ ಹೆಸರು ರಾಮ, ಲಕ್ಷ್ಮಣ, ಸೀತಾ ಆ ಥರ ಎಲ್ಲ ಇಟ್ಕೊಂಡಿದ್ರೆ ನಾವು, ದೊಡ್ಡ ಮಗ ರಾಮ, ಅವನು ಇಡ್ಲಿ ಬೇಕು, ನೇರನೇ ಹೇಳ್ಬೋದಾ ನಾವು ರಾಮನ್ ಇಡ್ಲಿ ಮಾಡ್ಬೋದು ಅಂತ. ಅಜಗಳಂತರ ಹೆಸರೇ ಅವನು, ಅವನ ಹೆಸರೇ ಇಟ್ಬಿಟ್ರೆ ಅವನದೇ ಆಗುತ್ತೆ. ಮಗನ್ನ ಬೈತೀವ, ಭಗವಂತನ ಬೈದಂಗೆ ಆಗುತ್ತೆ. ಯಾಕೆಂದರೆ ಅವನು ಚೇಷ್ಟೆ ಮಾಡಿದ್ದಾನೆ, ತಡ್ಕೊಳಕ್ಕಾಗ್ದೇನು ಮಾಡಿದ್ದಾನೆ, ಬೈಬೇಕು. ಇವಾಗ ಭಗವಂತ ಈ ಮಗನಿಗೆ ಬುದ್ಧಿ ಕೊಟ್ಟಿದೆಯಲ್ಲ, ಬದಲಾಯಿಸೋದಕ್ಕೆ ಅವನನ್ನೇ ಬೇಕಾದ್ರೂ ಬೈಬೋದು. ಭಗವಂತನ ಬೈಬಾರ್ದು ಅಂತಂದು. ಯಾಕೆ ಅಂದರೆ ಅವನ ನಾಮಸ್ಮರಣೆ ಮಾಡಿ ನಾವು ತುಂಬ ಅವನನ್ನು ಇಷ್ಟಪಟ್ಟಿದ್ದೀವಿ ಅಂದರೆ ಬೈಯಕ್ಕಾಗಲೂ ಅವನು. ಅಂದರೆ ಆ ರೀತಿಯಾದ ಒಂದು ಸಂಬಂಧ ನಮಗೆ ಅವನಲ್ಲಿ ಇರಬೇಕು. ಗೋಪಿಕಾಸ್ತ್ರೀಯರಿಗೆ ಇತ್ತಲ್ವಾ, ಅವ್ರ ಮೇಲೆ ಕೋಪಿಸ್ಕೊತಿದ್ವಿ, ಅವ್ರು ಅವನ ಮೇಲೆ ಕೋಪಿಸ್ಕೊತಿದ್ರು ಅಂದರೆ ನಾವು ಭಗವಂತನ ಮೇಲೆ ಕೋಪಿಸ್ಕೋಬೋದು.
ಎದ್ದು ಬಂದಾಗ ಅವಳು ಹೇಳ್ತಾಳೆ, ನೋಡಿ ಎಷ್ಟು ನಿನ್ನ ಮುಖ ತೇಜಸ್ಸಿಂದ ಕೂಡಿದೆ, ದೇಶ ಒಡೆಯಾಗಿಲ್ಲ, ಆ ನಿನ್ನ ತೇಜಸ್ಸಿನಿಂದ ಬಂದು ನಿಮಗೆ ಬಾಗಿಲನ್ನು ತೆಗಿ. ಇದು ನಮಗೆ ಹೇಗೆ ಹೊಂದಿಕೆ ಆಗುತ್ತೆ ಅಂದರೆ, ಅವನ ನಾಮಸ್ಮರಣೆ ಎನ್ನುವುದು ನಮ್ಮಲ್ಲಿ ಹೋದಾಗ, ಅವನು ಬಂದು ಹೃದಯದಲ್ಲಿ ನೆಲೆಸಿದಾಗ ನಮ್ಮಲ್ಲಿ ಒಂದು ತೇಜಸ್ಸು ಉಂಟಾಗುತ್ತೆ. ಆ ರೀತಿಯ ತೇಜಸ್ಸನ್ನ ಪಡೆಯೋದಿಕ್ಕೆ ಹೃದಯ ಬಾಗಿಲನ್ನು ನಾವು ತೆಗಿಬೇಕು. ದೇಶ ಒಡೆಯ ಇದ್ದೀರ ನಮಗೆ ನಾವು ಹೇಳ್ಕೊಳ್ಳೋದಕ್ಕೆ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ತೇಜಸ್ಸು ಬರುತ್ತೆ. ಆ ತೇಜಸ್ಸಿನಿಂದ ಅವನ ತೇಜಸ್ಸನ್ನ ನಾವು ನೋಡೋದಿಕ್ಕೆ ಒಂದು ಹೃದಯದ ಬಾಗಿಲನ್ನು ತೆಗಿ. ದೇಶ ಒಡೆಯ ಇದ್ದೀರ ಏಲೋರೆಂಬಾವಾಯ್. ಆ ರೀತಿಯಾಗಿ ನಾವು ಮಾಡಿದಾಗ ನಮ್ಮ ಈ ಜೀವನದ ನಮ್ಮ ವ್ರತ ಏನಿದೆ ಅದು ಸಾಫಲ್ಯಗೊಳ್ಳುತ್ತೆ. ಎದ್ದೇಳುತ್ತೆ ಹೇಳ್ತಾ ಇದ್ದಾಳೆ. ಮೊಸರಿನ ಮಂಥನ, ಹಾಲಿರುತ್ತೆ, ಮೊಸರಿರುತ್ತೆ, ಅದೆರಡನ್ನ ಸೇರಿಸಿರ್ತಾರೆ. ಅದರ ಮಂಥನವನ್ನು ಮಾಡಿದಾಗ ಬೆಣ್ಣೆ ಬರುತ್ತೆ. ಇಲ್ಲಿ ಅದಕ್ಕೆ ಹೊಂದಿಕೆಯಾಗಿ ನಾವು ಹೇಳೋದಾದ್ರೆ ಮೂಲ ಮಂತ್ರ, ಜಯ ಮಂತ್ರ. ಎಲ್ಲ ಪಾಶುರದಲ್ಲಿ ಇದು ಯಾಕೆ ಬರ್ತಾ ಇದೆ ಅಂದರೆ ಅದೆರಡೂ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾಗಿದೆ. ಗಯ ಮಂತ್ರ ನಮ್ಮಲ್ಲಿರೋ ಕಲ್ಮಶನೆಲ್ಲ ನಾಶ ಮಾಡಿ ನಮಗೆ ಶುಚಿತ್ವವನ್ನು ಕೊಡುತ್ತೆ. ತಿರುಮಂತ್ರ ಅವನ ಪರಮಾತ್ಮನೆಡೆಗೆ ಅವನ ಸಾನ್ನಿಧ್ಯವನ್ನು ಕೊಡುತ್ತೆ. ಇದೆರಡೂ ಸೇರಬೇಕು. ಇದೆರಡೂ ಸೇರಿ ಮಂಥನಗೊಂಡಾಗ ಬರೋದು ಬೆಣ್ಣೆ. ಅದೇ ನಮಗೆ ಬರುತ್ತಾ ನಮ್ಮ ಜ್ಞಾನ. ಅದೇ ಆ ರೀತಿಯ ಎರಡು ಹೋಲಿಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಬರೀ ಮೊಸರನ್ನೇ ಯಾಕೆ ಕೊಟ್ಟಿದ್ದಾರೆ, ಮಂಥನವನ್ನೇ ಯಾಕೆ ಕೊಟ್ಟಿದ್ದಾರೆ? ಇಂದಿನ ಕಾಲ ಎಲ್ಲ ಪಾಶುರಗಳಲ್ಲೂ ಬೆಳಗ್ಗೆ ಆಗಿದೆ ಅನ್ನೋದಕ್ಕೆ ತೋರಿಸುತ್ತಿರೋದ್ರೆ ಗೋಪಿಕಾ ಸ್ತ್ರೀಯರು ಅಷ್ಟೊಂದು ಚಟುವಟಿಕೆಯಿಂದಿದ್ರು. ಯಾಕೆ? ಕೃಷ್ಣನಿಗೋಸ್ಕರ. ಯಾವ ಸಮಯದಲ್ಲಿ ಕೃಷ್ಣ ಕರೀತಾನೆ, ಅವನು ಬಂದು ಅವಳ ಕೊಳಲ ಧ್ವನಿ ಕೇಳಿಸಿದ್ದ ತಕ್ಷಣನೇ ಗೋಪಿಕಾ ಸೀರನ್ನ ಓಡೋಗ್ತಾ ಇದ್ದಾನೆ. ಆ ಗೋಪಿಕಾ ಸೀರೆ ನಮ್ಮ ಮನಸ್ಸು. ಅವನ ನಾಮಸ್ಮರಣೆ ಚಿಕ್ಕದು ಒಂದು ಕಿವಿ ಬಿದ್ದಿದ ತಕ್ಷಣ ಅವನೆಡೆ ಹೋಗ್ಬೇಕು. ಅವರಿಗಾದ್ರೂ ಅಲ್ಲಿಂದ ಅಲ್ಲಿ ಹೋಗುವಂತ ಅದೊಂದು ಸನ್ನಿವೇಶನ ತೋರಿಸಿದ್ದಾರೆ. ನಮ್ಮ ಮನಸ್ಸು ಅವನ ಧ್ಯಾನಕ್ಕೆ ಹೋಗೋದಿಕ್ಕೆ ಹೆಚ್ಚು ಸಮಯನೇ ಬೇಕಾಗಿಲ್ಲ. ಯಾಕೆಂದ್ರೆ ಮನೋವೇಗ ಅಷ್ಟೊಂದದು. ಇಲ್ಲಿಂದ ನಾವು ಅಲ್ಲಿ ಅವನ ಧ್ಯಾನ ಮಾಡಬೇಕು. ಯಾಕೆ? ಎಲ್ಲ ದಿವ್ಯ ದೇಶಗಳನ್ನ ಚೆನ್ನಾಗಿದ್ದಾಗಲೇ ನೋಡ್ಕೊಂಡ್ ಬರಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೈಕಾಲು ಗಟ್ಟಿ ಆಗಿದ್ದಾಗ ದಿವ್ಯ ದೇಶಗಳನ್ನ ನೋಡ್ಕೊಂಡ್ ಬಂದಿರ್ತೀವಿ. ಆ ದಿವ್ಯ ದೇಶದಲ್ಲಿ ಭಗವಂತ ಹೆಂಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ತದನಂತರ ನಮಗೆ ಅಲ್ಲಿ ಹೋಗಕ್ಕಾಗಲ್ಲ ಅಂತಿದ್ದಾಗ ನಮ್ಮ ಮನಸ್ಸಿನಲ್ಲೇ ಅವನ ಧ್ಯಾನವನ್ನ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ನಾವು ಅಲ್ಲಿ ಹೋಗಿರ್ತೀವಿ. ಇದನ್ನೇ 3 ಬಾರಿ ಅಂತ ಅವನು ಹೇಳಿದ್ದು. ಶ್ರವಣ ಮನನ ಕೀರ್ತನ ಅಂತ. ನಾವೊಂದು ಜಾಗಕ್ಕೆ ಹೋದಾಗ ಭಗವಂತನ ಬಗ್ಗೆ ಹೇಳ್ತಾರೆ, ಅವನು ಹೇಗೆ ಅವತರಿಸಿದ, ಏನಾಯ್ತು ಎಲ್ಲವನ್ನ ಅಲ್ಲಿ ಹೇಳ್ತಾರೆ. ಅದನ್ನ ನಾವು ಕೇಳ್ತೀವಿ. ಸದಾ ಕಾಲ ಮನನವನ್ನ ಮಾಡ್ತಾ ಇರ್ತೀವಿ. ಅವನು ನಮ್ಮ ಮನಸ್ಸಿನಲ್ಲೇ ಇರ್ತಾನೆ. ಯಾವಾಗ ನಾವು ಅವನ ಧ್ಯಾನ ಮಾಡಬೇಕು ಅಂತಂತೀವೋ ತಕ್ಷಣ ನಾವು ಆ ಜಾಗಕ್ಕೆ ಹೋಗ್ತೀವಿ. ಕ್ಷಣ ಮಾತ್ರದಲ್ಲಿ ಹೋಗ್ತೀವಿ. ಇಲ್ಲಿಂದ ಯಾವುದೇ ಸೌಕರ್ಯನೇ ಬೇಕಿಲ್ಲ. ಮನೋವೇಗದಲ್ಲಿ ನಾವು ಹೋಗೋದಿಕ್ಕೆ, ಅವನನ್ನ ನೋಡೋದಿಕ್ಕೆ. ಸಾಮಾನ್ಯವಾಗಿ ಹೋಗಿದ್ದೆ ಶ್ರೀರಂಗಕ್ಕೆ, ಕಣ್ಣು ಕಟ್ಟದಂಗಿದೆ ರಂಗನಾಥ. ನಾವು ನೋಡಿದ್ದೀವಿ. ಹೌದಾ? ಯಾವಾಗ ಹೋಗಿದ್ವಿ? 8 ವರ್ಷ ತಪ್ಪಿದೆಯಲ್ಲ, ಸುಮಾರು 10 ವರ್ಷ ಆಗಿದೆ. ಅಂದ್ರೆ ನಾವು ಅಲ್ಲಿ ಹೋದಾಗ ಅವನನ್ನ ಯಾವ ರೀತಿ ನಾವು ನೋಡ್ತೀವಿ, ಅವನು ಹೇಗೆ ನಮ್ಮಲ್ಲಿ ಬಂದು ನಿಲ್ತಾನೆ. ನಾರಾಯಣನ್ ಮೂರ್ತಿ, ಅವನ ದಿವ್ಯ ಮಂಗಳ ವಿಗ್ರಹ ಅಲ್ಲಿ ಹೇಗಿರುತ್ತೋ ಹಾಗೆ ನಮ್ಮಲ್ಲಿ ಬಂದು ನಿಲ್ಲುತ್ತೆ. ಆ ರೀತಿಯಾಗಿ ನೋಡ್ಬೇಕು. ಹೋಗಿ ದೇವ್ರ ಮುಂದೆ ನಿಂತೆ ಆರತಿ ಮಾಡಿದ್ರು, ನಮಸ್ಕಾರ ಮಾಡದೆ ಬಂದೇ ಇವರು ದೇವ್ರಿಗೆ ಆರತಿ ಮಾಡಬೇಕಾದ್ರೆ ಪ್ರತಿಯೊಂದನ್ನು ತೋರಿಸ್ತಾರೆ. ಈ ಸರಿ ತಿರುಮುಖ ಮಂಡಲಕ್ಕೆ ಮಾಡ್ತಾರೆ, ಶಂಕುಚಕ್ರಗಳಿಗೆ ಮಾಡ್ತಾರೆ, ಅವನ ಪಾದಗಳಿಗೆ ಮಾಡ್ತಾರೆ, ಕೈಗೆ ಮಾಡ್ತಾರೆ. ಹಾಗಾದ್ರೆ ಅಷ್ಟೂ ಅವನ ದಿವ್ಯ ಮಂಗಳ ವಿಗ್ರಹಗಳೆಲ್ಲ ನಮ್ಮಲ್ಲಿ ನಿಲ್ಲಬೇಕು. ಅದರ ಧ್ಯಾನವನ್ನ ಮಾಡಲು ಕ್ಷಣಮಾತ್ರದಲ್ಲಿ ಅವನ ಹತ್ರ ನಾವು ಹೋಗ್ತೀವಿ. ಆ ರೀತಿಯಾದ ನಾರಾಯಣ ಮೂರ್ತಿಯನ್ನ ನಾವು ನೋಡ್ತಾರೆ. ಹಾಗೆ ಜ್ಞಾನ ನಮ್ಮಲ್ಲಿ ಬಂದರೆ ನಾವು ಜೀವನದಲ್ಲಿ ಉದ್ಧರಿಸ್ತೀವಿ ಅಂತ ಗೋದೇವಿ ಹೇಳ್ಕೊಟ್ಟಿದ್ದಾಳೆ. ಈ ಪಾಶುರವನ್ನ ಕುಲಶೇಖರ ಆಳ್ವಾರಿಗೆ ಅವರಿಗೆ ಸಮರ್ಪಣೆ. ಇಲ್ಲಿ ನಾವು
ಪಾಶುರದಲ್ಲಿ 10 ಆಳ್ವಾರ್ ಬರ್ತಾರೆ. ಒಂದ್ಸರಿ ನೀನು ಕೇಳಿದ್ದಾರೆ ಬರೀ 15 ಜನ 12 ಜನರಲ್ಲ. ಭೂತಂ ಸರಶ್ಚ ಮಹದಾಪಯ ಭಟ್ಟನಾಥ ಶ್ರೀ ಭಕ್ತಿಸಾರ ಕುಲಶೇಖರ ಯೋಗಿ ವಾಮಾನ್ ಭಕ್ತಾಂಗ್ರಿರೇನು 10 ಜನ ಹೇಳಿದ್ರು. ಇಲ್ಲ ಯಾರು ಇದ್ದೀವಿ ನಾವ್ಯಾಕೆ 12 ಜನ ಅಂದರೆ ನೆನ್ನೆ ಹೇಳಿದೆ ಆಚಾರ್ಯ ಪ್ರಪತ್ತಿ ಅಂತ ಮೊನ್ನೆ ಪಾಶುರದಲ್ಲಿ. ನಮ್ಮ ಗುರುಗಳನ್ನ ಯಾವ ರೀತಿ ಇಡಬೇಕು ಅನ್ನೋದಕ್ಕೆ ಗೋಧೆ ಇಲ್ಲಿ ತೋರಿಸಿದಾಳೆ. ಈ ಪಾಶುರದಲ್ಲಿ ಗೋಧೆಯನ್ನು ಸೇರಿಸಿದ್ರು. ಯಾಕೆ ಅಂದರೆ ಅವರ ಆಚಾರ್ಯರು ತಂದೆಯೂ ಆಚಾರ್ಯರೇ ಆದ ಪೆರಿಯಾಳ್ವಾರ್ ಅಂದಿದ್ದಾರೆ. ಭಟ್ಟರ್ ಪಿರಾನ್ ಅವರ ಪಾಶುರದಲ್ಲಿದ್ದಾರೆ. ನಂತರ ಮಧುರಕವಿ ಆಳ್ವಾರ್ ಇನ್ನೊಬ್ಬರು. ಅವರು ನಮ್ಮಾಳ್ವಾರನ್ನ ಆಶ್ರಯ ಮಾಡಿದ್ಬಿಟ್ರೆ ಬೇರೆ ಏನು ಮಾಡಿ ಭಗವಂತನ ಮೇಲೆ ಒಂದೇ ಒಂದು ಸಾಲು ಕೂಡ ಅವರು ಬರೆದಿಲ್ಲ. ಅವ್ರಿಗಿರೋದೇ ನಮ್ಮಾಳ್ವಾರ. ನಂತರ ನಮ್ಮಾಳ್ವಾರ ಆಶ್ರಯ ಬಂದಾಗ ಅವರ ಬಗ್ಗೆ ಹೇಳ್ತೀನಿ. ಅವ್ರು ಬೇರೆ ಯಾರು ಬೇಕಿಲ್ಲ. ಅವ್ರು ಹೇಳೇ ಇಲ್ಲ. ಹೇಳ್ತಾರೆ ಭಗವಂತನೋ ನಿನ್ನ ಆಚಾರ್ಯನು ಬಂದು ನೀನೇನೋ ಅಂತ ಮೊದಲು ನನ್ನ ಆಚಾರ್ಯ ಇರ್ತೇನೆ. ಯಾಕೆ ಅಂದರೆ ನಾನು ಅವ್ರು ಹಿಡಿದ್ರೆ ಭಗವಂತ ತಾನೇ ನನ್ನ ಹತ್ರ ಬರ್ತಾನೆ. ನನಗೆ ನನ್ನ ಗುರುಗಳಿದ್ದಾಗ ನನಗೆ ಭಗವಂತನ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ ಅವ್ರು. ಇದರಲ್ಲಿ ಕಣ್ಣಿನ ಶಿವತಾಂಬನಲ್ಲಿ ಬರುತ್ತೆ. ಹಾಗಾಗಿ ಈ ಪಾಶುರದಲ್ಲಿ ಭೂತಂ ಸರಸ ಬಾದಾಮಯ ಭಟ್ಟನಾಥ ಬರೋದು 10 ಜನ. ಆ ರೀತಿಯಾಗಿ 10 ಜನ ಯಾರ್ಯಾರು ಅಂತ ತಗೊಂಡ್ರೆ ಒಯ್ಯಯಾರ್ ಮುದತ್ತಾರ್ ಪೇಯಾಳ್ವಾರ್, ತಿರುಮಳಶೈ ಆಳ್ವಾರ್, ನಮ್ಮಾಳ್ವಾರ್, ಕುಲಶೇಖರ ಆಳ್ವಾರ್, ಭಟ್ಟರ್ ಪಿರಾನ್ ಇವರಿಷ್ಟೂ ಜನ ಗೋಧೆಗೆ ಮುಂಚಿರು. ನಂತರ ಗೋಧೆ ಆದಮೇಲೆ ತೊಂಡರಡಿ ಪಡಿಯಾಳ್ವಾರ್, ತಿರುಪ್ಪಾಣಾಳ್ವಾರ್, ತಿರುಮಂಗೈ ಆಳ್ವಾರ್ ಇಷ್ಟು ಜನ ಬರ್ತಾರೆ. ಗೋಧೆ ಈ ರೀತಿ ಹಾಡಲ್ಲಿ ಎಲ್ಲಾನು ಸುಪ್ರಭಾತ ಹೇಳ್ತಾ ಹೋಗ್ತಾ ಇದ್ದಾಳೆ. ಮೊದಲು ನಿನ್ನೆ ಅವರ ತಂದೆ ಪೆರಿಯಾಳ್ವಾರ್ಗಾಗಿದ್ದು, ಅವರಿಗೆ ಹಿಂದಿನವರು ಅಂದರೆ ಕುಲಶೇಖರ ಆಳ್ವಾರ್ ಕೇರಳದ ರಾಜ. ಅದಕ್ಕೋಸ್ಕರ ಇಲ್ಲಿ ಒಂದು ಹೋಲಿಕೆಯನ್ನ ಕೊಡ್ತಾ ಇರೋದು. ಭಾರದ್ವಾಜ ಪಕ್ಷಿಗಳ ಹೋಲಿಕೆಯನ್ನ ಇಲ್ಲಿ ಕೊಡ್ತಾ ಇರೋದು. ಭಾರದ್ವಾಜ ಪಕ್ಷಿಗಳಿರೋದ್ರಿಂದ ಅದು ಕೇರಳದ್ದು. ಹಾಗಾಗಿ ಇಲ್ಲಿ ಕುಲಶೇಖರ ಆಳ್ವಾರ್ ಸ್ಮರಣೆ ಆಗಿದೆ. ಇನ್ನೊಂದು ನಾಯಹ ಪೆಣ್ಪಿಳ್ಳಾಯ್ ಅಂತ ಇದೆ. ಅವನು ರಾಜ, ಒಂದು ಸಾಮ್ರಾಜ್ಯದ ಒಡೆಯ, ನಾಯಕ. ಹಾಗಾಗಿ ನಾಯಹ ಪೆಣ್ಪಿಳ್ಳಾಯ್ ಅನ್ನೋ ಅರ್ಥವನ್ನ ಕೂಡ ಈ ಪಾಶುರಕ್ಕೆ ತಗೊಂಡಿದೆ. ದೇಶ ಒಡೆಯ ಆಯ್ತಲ್ಲ, ಅವರಲ್ಲಿ ಕುಲಶೇಖರ ಆಳ್ವಾರಲ್ಲಿ ಒಂದು ತುಂಬ ವಿಶಿಷ್ಟವಾದ ತೇಜಸ್ ಇರ್ತದೆ. ಯಾಕೆಂದ್ರೆ ಅವರು ಭಗವಂತ ಅಂದ್ರೆ ಅವ್ರಿಗೆ ಅಷ್ಟೊಂದು ಪ್ರಿಯ. ಎಷ್ಟು ಪ್ರಿಯ, ಇಲ್ಲಿ ಪೇಯ್ಪೆಂಡೆ ಅಂತ ಇನ್ನೊಂದು ಮಾತಾಡ್ತಾರೆ. ಅವರೇ ಹೇಳ್ಕೊಂಡಿದ್ದಾರೆ, ಪೇಯನೇ ಎವರಿಗೂ ಯಾರು ಎಲ್ಲರಿಗೂ ನಾನು ಉಚ್ಚಾರಣೆ. ಯಾಕೆಂದ್ರೆ ಅವ್ರು ಭಗವದ್ ಧ್ಯಾನ ಅಷ್ಟೊಂದು, ಭಗವಂತನ ಧ್ಯಾನ ತುಂಬಾ ಇಷ್ಟ. ಸದಾ ಕಾಲ ಅವನಿದ್ರಲ್ಲೇ ಹೇಳ್ತಾರೆ, ಬೇರೆ ವಿಚಾರದಲ್ಲಿ ನಾನು ಹುಚ್ಚಿನಾದ್ರೂ ಪರವಾಗಿಲ್ಲ, ನಾನು ಭಗವಂತನ ಇದರಲ್ಲಿದ್ರೆ ಸಾಕು. ಅವರು ಶ್ರೀನಿವಾಸನಿಗೆ ಇಷ್ಟು ಪ್ರಿಯ. ಶ್ರೀನಿವಾಸ ಅವರಿಗೆ ಅಂದರೆ ಅವನು ನೋಡಿದ್ರೆ ರಾಜ. ನಾನು ತಿರುಪತಿಯ ಬೆಟ್ಟದಲ್ಲಿ ಏನಾದರೂ ಸಾಕು, ಒಂದು ವೃಕ್ಷವಾದರೆ ಸಾಕು, ಒಂದು ಪಕ್ಷಿ ಆದರೆ ಸಾಕು, ನಾನು ಏನೇ ಆದರೂ ಪರವಾಗಿಲ್ಲ, ನಾನು ಭಗವಂತನ ತಿರುಮಲೆಯಲ್ಲಿ ನಾನು ಹುಟ್ಟಬೇಕು ಅಂತ ಹೇಳ್ತಾರೆ ಅವರು. ಅಷ್ಟು ಪವಿತ್ರತೆ ತಿರುಮಲೆ ಬೆಟ್ಟ. ಅದನ್ನು ಹೇಳ್ತಾ 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 ಎಲ್ಲಿಗೆ ಬರ್ತಾರೆ ಅಂದರೆ, ಪಡಿಯಾಯ್ ಕಿಡಂದ ಒಂದು ಪವಳವಾಯ್ ಕಾಣ್ಬೇಡಿ. ಪಡಿ ಅಂತ ಅಂದರೆ ಈಗ ದೇವಸ್ಥಾನದ ಮೊಸಳೆ ಇದೆಯಲ್ಲ, ಅದನ್ನ ಪಡಿ ಅಂತ ಹೇಳ್ತಾರೆ. ಅವರ ಆರಂಭದವರ ಸ್ತುತಿಗೆ ಶ್ರೀ ಸ್ತುತಿಗಳೆಲ್ಲ ಹೇಳ್ತಾ ಬರ್ತಾರೆ. ನಾನು ಅಲ್ಲಿ ತಿರುಮಲೆಯಲ್ಲಿ ಒಂದು ಪಕ್ಷಿ ಆದರೂ ಪರವಾಗಿಲ್ಲ, ಒಂದು ವೃಕ್ಷವಾದರೂ ಸಾಕು, ಅಲ್ಲಿ ಹುಟ್ಟಿದ್ರೆ ಸಾಕು, ಅವನಿರೋ ಜಾಗದಲ್ಲಿ ಅವನು ಓಡಾಡೋ ಜಾಗದಲ್ಲಿ ಹುಟ್ಟಿದ್ರೆ ಸಾಕು. ಆಮೇಲೆ ಬರ್ತಾರೆ ಊರೇನು ಶೆಲ್ವಮ್ಮನ ಒಂದು ದಶಕದಲ್ಲಿ ಹೇಳ್ತಾರೆ, ಪಡಿಯಾಯಿ ಕಿಡಂದು ನಿನ್ನ ಹೊಸಲಿದೆಯಲ್ಲ, ಆ ಹೊಸಲಾಗಿ ಬಿದ್ದು ಕಿಡಂದು ಅಂತ ಹೇಳ್ತಾರೆ ಅವರು. ಹಾಗೆ ಇತ್ಕೊಂಡು ಅಂತಲೂ ಹೇಳಲ್ಲ, ಕಿಡಂದು ಬಿದ್ದು ಅಲ್ಲಿ ಬಿದ್ದರೆ ಸಾಕು, ನಾನು ಪಡಿಯಾಯಿ ಕಿಡಂದು ಒಂದು ಪವಳವಾಯಿ ಕಾಣ್ಬೇನೆ. ನಿನ್ನ ಮುತ್ತಿನಂತಹ ತುಟಿಗಳನ್ನು, ಹವಳದಂತಹ ತುಟಿಗಳನ್ನು
ಸದಾ ಕಾಲ ನೋಡ್ಬೇಕಲ್ಲ. ಯಾವ ರೀತಿ ಅವನು ರಾಜ ಸದಾಕಾಲ ವಿಷತೆ ಯಸ್ಯ ನಗರೆ ರಂಗಯಾತ್ರ ದಿನೇ ದಿನೇ ತ್ವವಾಂಶಿನ ಸಹ ಒಂದೇ ರಾಜಾರಾಮ ಕುಲಶೇಖರಂ ಅಂತಾರೆ. ಅವ್ನು ಸದಾ ಹೇಳ್ದವನಂತ ಶ್ರೀರಂಗ ಯಾತ್ರೆ ಮಾಡಬೇಕು, ಶ್ರೀರಂಗ ಯಾತ್ರೆ ಮಾಡಬೇಕು. ದಿನ ಮಾಡ್ಬೋದು. ಹೇಗೆ ಮಾಡ್ಬೋದು? ನಾವು ದಿನ ಶ್ರೀರಂಗಕ್ಕೆ ಹೋಗೋಕ್ಕಾಗತ್ತಾ? ದಿನ ನಾವು ಮೇಲ್ಕೋಟೆಗಾಗತ್ತಾ? ಆಗಲ್ಲ. ಆದರೆ ಮಾಡ್ಬೋದು ಅಂತ ಹೇಳ್ತಾರೆ. ಹೇಗೆ ಅಂದರೆ ಆ ದಿಕ್ಕಿಗೆ ನಾವು ಪ್ರಯಾಣ ಬೆಳೆಸಿದ್ರೆ ನಾವು ಅಲ್ಲಿ ಹೋದಂಗೆ. ಶ್ರೀರಂಗ ಮಂಗಳವನಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಲವೇದು ಶ್ರೀ ಹಸ್ತಿ ಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶಂ ನಮಾಮಿ ಶಿರಸ ಯದುಶೈಲ ದೀಪಂ ಅಂತ ಹೇಳಿ ಸಾಮಾನ್ಯವಾಗಿ ನೀವು ಸಂಧ್ಯಾವದಲ್ಲಿ ಆದ ನಂತರ 4 ದಿಕ್ಕುಗಳಿಗೂ ನೀವು ನಮಸ್ಕಾರವನ್ನು ಮಾಡ್ತೀವಿ. ಏನಕ್ಕೆ? ಆಯಾ ದಿಕ್ಕನ್ನ ನೋಡಿಕೊಂಡು ಅದನ್ನ ಹೇಳೋದು. ಶ್ರೀರಂಗ ಮಂಗಳಂ, ನೀವು ಯಾರಿದ್ದೀರಾ, ಶ್ರೀರಂಗ ಯಾವ ದಿಕ್ಕಿದೆ ಅಲ್ಲಿಗೆ ನಮಸ್ಕಾರ. ನೀವು ಅಲ್ಲಿ 4 ಹೆಜ್ಜೆ ಇಟ್ಟರೆ ನೀವು ಇವತ್ತು ಶ್ರೀರಂಗಕ್ಕೆ ಪ್ರಯಾಣವನ್ನು ಮಾಡಿದ್ದೀರಾ. ರಂಗಯಾತ್ರಾ ದಿನೇ ದಿನೇ. ಅದೇ ರೀತಿ ಮೇಲ್ಕೋಟೆ ದಿಕ್ಕು ಹತ್ತಿರದಲ್ಲೇ ಇದೆ. ನಾನು 4 ಹೆಜ್ಜೆ ಇಟ್ಟಿದ್ದೀನಿ, ಅವನನ್ನು ನೋಡು ಬಂದಿದ್ದೀನಿ. ಹೆಜ್ಜೆ ಮಾತ್ರ 4 ಹೋಗ್ಬೋದು. ನಮ್ಮ ಮನಸ್ಸು ತಕ್ಷಣ ಅಲ್ಲಿಗೆ ಹೋಗಿ ಅವನ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಅವನನ್ನು ನೋಡಿ ವಾಪಸ್ ಬರುತ್ತೆ ಕ್ಷಣ ಮಾತ್ರದಲ್ಲಿ. ಆ ರೀತಿಯಾಗಿ ದಿನದಿನವೂ ಕ್ಷಣ ಕ್ಷಣವೂ ಅವರ ಯಾತ್ರೆಗಳನ್ನು ನಾವು ಮಾಡಬಹುದು ಅಂತ ಅವರಿಗೆ ಮುಕುಂದ ಮಾಲಾದಲ್ಲಿ ತೋರಿಸಿದ್ದಾರೆ. ಆ ರೀತಿ ಪಡಿಯಾಯಿ ಕಿಡದ ಒಂದು ಪವಳವಾಯಿ ಕಾಣ್ಮೇನೆ ಪೆರುಮಾಳ್ ತಿರುಮಡಿ ಅವರ ಭಾಷಣಗಳು. ಆ ಭಾಷಣದಲ್ಲಿ ಮೂಲೇರು ಚೆನ್ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಇವತ್ತಿಗೂ ಆ ತಿರುಪತಿಯ ಅಲ್ಲಿ ಮುಂದೆ ಸಾಮಾನ್ಯವಾಗಿ ಶಾಂತಮನೆಗೆ ಹೋಗಿರೋರು ಗೊತ್ತಿರುತ್ತೆ. ಆ ಪಡಿ ತನಕ ಹೆಚ್ಚು ಕಮ್ಮಿ ಬಿಡ್ತಾರೆ. ಇವಾಗ ಈ ರಶ್ಗೋಸ್ಕರ ಕಮ್ಮಿ ಮಾಡ್ತಾ ಇದ್ದಾರೆ. ಶಾತುಮನೆ ಸಮಯದಲ್ಲಿ ಅಲ್ಲಿವರೆಗೂ ಇರ್ತಾ ಇತ್ತು. ಆ ಪಡಿಯನ್ನ, ಆ ಹೊಸರನ್ನ ಕುಲಶೇಖರ ಆಳ್ವಾರ್ ಪಡಿ ಅಂತಾನೆ ಇವಾಗ ಕರೀತಾರೆ. ಯಾಕಂದ್ರೆ ಕುಲಶೇಖರ ಆಳ್ವಾರ್ ಆ ಪಡಿಯಾಗಬೇಕು ಅಂತ ಆಸೆ ಪಟ್ಟವರು. ಆ ಪಡಿಯಾಗಿದ್ದು ನಿನ್ನನ್ನೇ ನಾನು ನೋಡ್ತೀನಿ ಅಂತ ಆಸೆ ಪಟ್ಟವರು. ಹಾಗಾಗಿ ಅದನ್ನ ಕುಲಶೇಖರ ಆಳ್ವಾರ್ ಪಡಿ ಅಂತಾನೆ ಕರೀತಾರೆ. ಆ ರೀತಿಯಾದ ಆಸೆ ಅವನಿರುವ ಜಾಗದಲ್ಲಿ ನನಗೆ ಏನಾದರೂ ಒಂದು ಆಗಬೇಕು, ನನ್ನ ಆಸೆಯನ್ನು ಪಡಬೇಕು ಅನ್ನೋದನ್ನ ಅವರ ಮೂಲೇರು ಶೆನ್ನಮ್ಮಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಆ ಪೆರುಮಾಳ್ ತಿರುಮಳಿ ಆದರೆ ನಾವು ಅರ್ಥ ಸಂಧಾನವನ್ನು ಮಾಡ್ಕೋಬೇಕು, ತಿಳ್ಕೊಳ್ಬೇಕು, ಸ್ವಲ್ಪ ಕಷ್ಟಕರವಾದದ್ದು. ಆದರೆ ಅವರು ಮುಕುಂದ ಮಾಲಾ ಅಂತ ಬರ್ತಿದ್ದಾರೆ, ತುಂಬ ಸರಳವಾದದ್ದು. ಸಂಸ್ಕೃತದಲ್ಲೇ ಇದೆ, ಆದರೆ ಅತಿ ಸರಳ ಸಂಸ್ಕೃತ. ಅದರ 1-2 ಅದು 30 ಶ್ಲೋಕಗಳಿದೆ ಅದರಲ್ಲಿ. ಹೇ ಗೋಪಾಲಕ, ಹೇ ಕೃಪಾ ಜಲನಿದೆ, ಹೇ ಸಿಂಧು ಕನ್ಯಾಪತೆ, ಹೇ ಕಂಸಾಂತಕ, ಹೇ ಗಜೇಂದ್ರ ಕರುಣ, ಹಾರಿನ ಹೇ ಮಾಧವ. ಯಾವ ರೀತಿ ನಾವು ಅವನನ್ನು ಕೇಳ್ಕೋಬೇಕು ಅದರಲ್ಲಿ ಹೇಳ್ತಾರೆ. ಹೇ ಗೋಪಾಲಕ, ಒಂದೇ ಶ್ಲೋಕದಲ್ಲಿ ಅವನ 4 ಅವತಾರ. ಇದನ್ನೇ ನೋಡಿ ಗೋದೆ ಹೇಳ್ಕೊಟ್ಟಿರೋದು ನಮಗೆ. ಒಂದು ಭಾಷಣದಲ್ಲಿ 2-3 ಅವತಾರಗಳನ್ನು ಹೇಳ್ತಾಳೆ. ಇಲ್ಲಿ ಹೇಳ್ತಾರೆ ಹೇ ಗೋಪಾಲಕ. ಇದರಲ್ಲಿ ಅವನ ಗೋಪಾಲಕ ಅಂತ ಅನ್ನೋದ್ರಲ್ಲಿ ಅವನ ಸೌಲಭ್ಯತೆಯನ್ನು ತೋರಿಸಿದ್ದಾಳೆ ಗೋದೆ. ಎಲ್ಲ ಭಾಷಣಗಳಲ್ಲೂ ಅಷ್ಟೇ. ಯಾಕೆಂದ್ರೆ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಅವರು ಯಾವ ರೀತಿ ಬೇಕಾದರೂ ಹುಟ್ಟಬಹುದಿತ್ತು. ರಾಮನಾಗಿ ಅರಸನ ಜಾಗದಲ್ಲಿ ಹುಟ್ಟಿದ್ರು, ಅರಮನೆಯಲ್ಲಿ ಹುಟ್ಟಿದ್ರು, ಮತ್ತೆ ಮಾನವನಾಗಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟ. ಆದರೆ ಕೃಷ್ಣಾವತಾರದಲ್ಲಿ ಸಾಮಾನ್ಯ ಜನಗಳ ಜೊತೆ ಇದ್ದು ಸಾಮಾನ್ಯವಾಗಿ ಹುಟ್ಟಿ ಅವನ ಅವತಾರಗಳನ್ನೆಲ್ಲ ತೋರಿಸಿರುವುದು ಹೇಳ್ತಾರೆ. ಹೇ ಗೋಪಾಲಕ, ಅಂತಹವನನ್ನ ಜಗತ್ಕಾರಣನನ್ನ ಕರಿತಿರದಲ್ಲಿ ಗೋವುಗಳನ್ನ ಕಾಯುವುದು. ಹೇ ಗೋಪಾಲ, ಆ ಗೋವು ಯಾರು ಆಗಿರೋದಲ್ಲ, ನಾವೇ ಆಗಿರೋದು. ನಮ್ಮ ಪಾಲಕನೇ ಅವನು. ಹಸುಗಳನ್ನೆಲ್ಲ ಅವನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಂತೆ ಅಂದ್ರೆ, ಒಂದು ರೀತಿಯಲ್ಲಿ ಇಂದ್ರ ಗೋವರ್ಧನಗಿರಿ ಆ ಪ್ರಸಂಗ ಬಂದಾಗ ತುಂಬ ಇದಾಗಿ ವಿಶೇಷವಾಗಿ ಹೇಳ್ತೀನಿ. ಅವನು ತನ್ನ ಅಹಂಕಾರವನ್ನು ತೋರ್ಸಕ್ಕೆ ನನಗೆ ಪೂಜೆ ಮಾಡ್ತೀವಲ್ಲ ಅಂತ ಹೇಳಿ ಅವನು ಮಳೆ ಬರ್ಸ್ತಾನೆ. ಅವಾಗ ಅವನ ಗೋವರ್ಧನಗಿರಿಯನ್ನೇ ಒಂದು ಬೆರಳಲ್ಲಿ ಎತ್ತಿ ಛತ್ರಿಯಾಗಿ ಇಟ್ಕೊಳ್ತಾನೆ. ಒಂದು ಕುಡೆಯಾ ಎಡುತ್ತಾಯಿ ಗುಣಂ ಪೂರ್ತಿ. ಆ ನಿನ್ನ ಗುಣಕ್ಕೆ ಮಂಗಳಾಶಾಸನ ಅಂತ ಅಲ್ಲಿ ಗುಣಗಳಿಂದ ಈ ಭಾಷಣದಲ್ಲಿ ಗೋದೆ ಹೇಳ್ತಾರೆ. ಅದರಲ್ಲಿ ಗುಣ ಏನು ಹೇಳೋದು ಅಲ್ಲ, ಹಾಗೆ ಎತ್ತಿದ್ದು ಬೆರಳುಗೋಸ್ಕರ ಮಂಗಳಾಶಾಸನ ಮಾಡಬೇಕು. ಆದರೆ ಅವನು ಆ ರೀತಿ ಬೆಟ್ಟವನ್ನು ಎತ್ತಿದಾಗ ಎಷ್ಟು ರೀತಿಯ ಗುಣಗಳನ್ನು ಅವನು ತೋರಿಸಿದ ಅಂತ ಅದರಲ್ಲಿ ಅವನೇ ನಿಂತು ಎಲ್ಲಾನು ಕಾಯ್ಬೋದಿತ್ತು.
ಗೋವರ್ಧನ ನಮಗೆ ಬೇಕು, ಅವನು ನಮ್ಮ ರಕ್ಷಕ ಇಂದ್ರನಲ್ಲ, ನೀವು ಗೋವರ್ಧನಿಗೆ ಪೂಜೆ ಮಾಡಬೇಕು ಅಂತ ಜನರಿಗೆ ಹೇಳಿದ್ದಾವು. ಅದನ್ನ ತೋರಿಸೋದಕ್ಕೋಸ್ಕರನೇ ಗೋವರ್ಧನನ ಮೇಲೆ ನಾವು ಆ ಬೆಟ್ಟನೇ ನಿಮ್ಮನ್ನು ಕಾದಿದ್ದು. ಅದು ಯಾರು ಕೃಷ್ಣ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ, ಇನ್ನೂ ಒಂದು ಮಾಯೆ. ಕಾದಿದ್ದೇ ಕೃಷ್ಣ, ಆದ್ರೆ ಅವನು ಎತ್ತಿ ಹಿಡ್ತಿದ್ದು ಗೋವರ್ಧನನು. ಆ ಗೋವರ್ಧನನ ಮೇಲೆ ಎತ್ತಿದ್ರಿಂದ ಇವ್ರು ಯಾರಿಗೂ ಮಳೆಯ ಅನುಭವನೇ ಆಗಲಿಲ್ಲ. 7 ದಿನಗಳ ಸತತವಾದ ಮಳೆ ಬರೆಸ್ತಾನ. ಅದ್ರ ಅನುಭವನೇ ಜನರಿಗೆ ಬರಲಿಲ್ಲ. ಅವ್ರು ಮಾಮೂಲಿ ಥರ ಹಾಲು ಕರಿತಾ ಇದ್ರಂತೆ, ಮಂಥನ ಮಾಡ್ತಾ ಇದ್ರು, ಮೊಸರು ಮಾಡ್ತಾ ಇದ್ರು. ಅವರ ಏನೇನಿತ್ತು ದಿನನಿತ್ಯ ಚರ್ಯಗಳು ಎಲ್ಲ ನಡೀತಿದ್ದಲ್ಲಿ. ಅಂದ್ರೆ ಇಡೀ ಗೋಕುಲವನ್ನೇ ಅವನು ಆ ಒಂದು ಗೋವರ್ಧನನ ಕೆಳಗೆ ಕಾಪಾಡಿದ. ನೋಡಿದ್ದಲ್ಲ, ನೋಡಿ ಗೋವರ್ಧನ ಕಾಪಾಡಿದ. ಆ ರೀತಿ ಒಂದು ದೊಡ್ಡ ಗುಣ ಅವನು ತಾನು ಮಾಡಿದ್ದನ್ನ ಗೋವರ್ಧನ ಮೇಲೆ ತೋರಿಸ್ತಾನೆ. ನಂತರ ಅಲ್ಲಿರುವಂತಹ ತಂದೆ ತಾಯಿಯರಿಗೂ ಅವರ ಕಣ್ಣಿನಲ್ಲಿ ಪ್ರೀತಿಯನ್ನೇ ಕೊಡ್ತಾ ಇದ್ದಂತೆ. ಯಾರಿಗೂ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ನಾರಾಯಣಿಯಮ್ಮನ ಹೇಳ್ತಾರೆ, ಒಂದು ಕೈಯಲ್ಲಿ ಅವನು ಬೆಟ್ಟ ನೆತ್ತಿದ್ದು, ಎಡಗೈಯಲ್ಲಿ ಹಸುಗಳನ್ನೆಲ್ಲ ಸುಡ್ತಾ ಇದ್ದಂತ. ಆದ್ರೂ ಕೂಡ ಅಷ್ಟೊಂದು ಪ್ರೀತಿಯನ್ನ ಅಲ್ಲೂ ತೋರಿಸಿದನು. ಅದಕ್ಕೆ ಹೇಳಿರೋದಲ್ಲಿ ಒಂದೇ ಮಾತು, ಹೇ ಗೋಪಾಲಕ, ಹೇ ಕೃಪಾ ಜನನಿದೆ ಜನನಿ. ಸಾಗರ ಹೇಳಿದ್ರೆ ಬರೀ ಕೃಪೆ ಒಂದು ಚೂರು ತೋರಿಸ್ದ ಅಂತ ಅಲ್ಲ, ಸಾಗರದಷ್ಟು ಕೃಪೆಯನ್ನು ತೋರಿಸುವವನು. ಒಂದು ಚಿಕ್ಕ ಚಿಕ್ಕ ಪದದಲ್ಲಿ, ಆ ಮುಕುಂದಮಾನದಲ್ಲಿ ಅವನ ಸಂಪೂರ್ಣ ಲೀಲೆಯನ್ನು ಅವನು ಹೇಳ್ತಾ 30 ಪಾಶನ. ಈ ರೀತಿಯಾದ ಕೃಷ್ಣನನ್ನ ಹೇಗೆ ಧ್ಯಾನಿಸಬೇಕು? ಕಣ್ಣು ಅವನನ್ನೇ ನೋಡಬೇಕು, ಮೂಗು ಅವನ ತುಳಸಿಯನ್ನೇ, ಚಿಗ್ರಘ್ರಾಣ ಮುಕುಂದ ಪಾದ ಗುಣಗಳು ಮೂರ್ಧನ್ನ ಮಾಡೋಕ್ಷಣ. ಪೂರ್ತಿ ಸರಳವಾಗಿ ನಾವು ಹೇಗಿರಬೇಕು ಅನ್ನೋದನ್ನ ತುಳಸಿಗ್ರಾಣವರ ಮುಕುಂದಮಾಲದಲ್ಲಿ ತೋರಿಸಿದ್ದಾರೆ. ಆ ಮುಕುಂದಮಾಲನೇ 1 ತಿಂಗಳು ಪ್ರವಚನವನ್ನು ಮಾಡಬಹುದು. ಒಂದೊಂದು ಭಾಷಣಗಳು ಅಷ್ಟೇ ವಿಶಿಷ್ಟವಾಗಿ. ನಮಾಮಿ ನಾರಾಯಣ ಪಾದ ಪಂಕಜ ಸುಲಭವಾಗಿ ಅರ್ಥ ಆಗುತ್ತೆ. ಅವನ ಪಾದ ಪಂಕಜಗಳಿಗೆ ನಮಾಮಿ. ಕರೋಮಿ ನಾರಾಯಣ ಪೂಜನಂ ಸದಾ ಕಾಲ ಅವನ ಪೂಜೆಯನ್ನು ಮಾಡಿ. ಇದಕ್ಕಿಂತೂ ಸುಲಭವಾಗಿ ಪದಗಳನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ? ವದಾಮಿ ನಾರಾಯಣ ನಾಮ ನಿರ್ಮಲಂ. ಈ ಬಾಯಿಯಿಂದ ಅವನ ನಿರ್ಮಲವಾದ ನಾಮಸ್ಮರಣೆಯನ್ನ ಮಾಡಿ. ಅಂದ್ರೆ ಅವನು ನಿರ್ಮಲ, ಅವನ ನಾಮಸ್ಮರಣೆಯಿಂದ ನಮ್ಮ ದೇಹ ಕೂಡ ಶುದ್ಧವಾಗುತ್ತೆ. ಕರೋಮಿ ನಾರಾಯಣ ಪೂಜನಂ ಸದಾ ಕಾಲ ಅವನ ಪೂಜನೆಯನ್ನ ಮಾಡಿ ಅಂತ ಹೇಳಿ ತುಂಬಾ ಸುಲಭವಾಗಿ ಅವರು ಹೇಳ್ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು ಅಷ್ಟೊಂದು ಭಗವಂತನಲ್ಲಿ ಆಸಕ್ತಿ ಇದ್ದವರು. ಎಷ್ಟು ಆಸಕ್ತಿ ಇದ್ದಂತೆ ಅಂದ್ರೆ ಅವರ ಗುರುಗಳು ಅವರಿಗೆ ರಾಮಾಯಣ ಇದನ್ನ ಮಾಡ್ತಾ ಇದ್ರಂತೆ. ಹಾಗಿರ್ಬೇಕಾದ್ರೆ ಒಂದು ಸಾರಿ ಗುರುಗಳೆಲ್ಲ ಹೋಗ್ಬೇಕಾಗಿ ಬರುತ್ತೆ. ನನ್ನ ಶಿಷ್ಯರಿಗೆ ಅವರಿಗೆ ರಾಮಾಯಣ ಪ್ರವಚನವನ್ನು ಮಾಡಲಿಕ್ಕೆ ಹೇಳೋಗ್ತಾರೆ. ಅಂದ್ರೆ ಇದೇ ರೀತಿ ಅರ್ಥ ಸಹಿತ ಹೇಳ್ತಾ ಇರೋ ಕಾಲಕ್ಷೇಪ ಅಂತ ಹೇಳ್ತಾರಲ್ಲ. ಶಿಷ್ಯನ ಹೋಗಿ ಹೇಳ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ರಾಮ ರಾವಣನ ಯುದ್ಧ ಆರಂಭವಾಗುವಂತ ಒಂದು ಪ್ರಸಂಗ. ಅದನ್ನ ಶಿಷ್ಯ ಹೇಳ್ತಾನೆ. ತಕ್ಷಣದಲ್ಲಿ ಸೈನಿಕರಿಗೆಲ್ಲ ಒಂದು ಆದೇಶ ಹೊರಡಿಸ್ತಾರೆ ಕುಲಶೇಖರ. ರಾವಣ ಜೊತೆ ಯುದ್ಧ ಮಾಡೋ ಪ್ರಸಂಗ ಬಂದಿದೆ, ಬೇಗ ಸೈನಿಕ ಸಿದ್ಧ ಮಾಡು, ಅದು ಮಾಡು, ನನಗೆ ಇದನ್ನೆಲ್ಲ ಕೊಡು, ಕತ್ತಿಯನ್ನ ಕೊಡು, ಎಲ್ಲ ಅಂತ ಹೇಳಿ ಎದ್ದು ನಿಂತ್ಬಿಡ್ತಾರೆ ಕುಲಶೇಖರ. ಅವರ ಕಥೆಯನ್ನ ಕೇಳ್ತಾ ಇರ್ತಾರೆ, ಕಾಲಕ್ಷೇಪ ಕೇಳ್ತಾ ಇರ್ತಾರೆ. ಶಿಷ್ಯರಿಗೆ ಭಯವಾಗುತ್ತೆ, ಏನ್ ಮಾಡೋದು? ಸರಿ, ಮಾರನೇ ದಿನ ಹೇಳ್ತಾರೆ ಗುರುಗಳು ಬರ್ತಾರೆ. ಈ ರೀತಿಯ ಪ್ರಸಂಗದಲ್ಲಿ ರಾಜ ಹೀಗೆ ನಿಂತಿದ್ದಾನೆ, ಎಲ್ಲರಿಗೂ ಆದೇಶವನ್ನು ಕೊಟ್ಬಿಡಿಯಾನೆ, ಸೈನ್ಯ ಎಲ್ಲ ರೆಡಿ ಆಗ್ಬೇಕಾಗಿದೆ, ನಂತರದಲ್ಲಿ ನೀವು ಹೋಗಿ ನೋಡಿ. ನಂತರ ಗುರುಗಳು ಬಂದು ಮೊದಲನೇ ದಿನ ಆರಂಭ ಮಾಡೋದೇ ರಾವಣ ರಾಮನಿಂದ ಹತನಾದ ಅಂತ ಹೇಳಿದ ತಕ್ಷಣ ಸೈನಿಕರ ವಾಪಸ್ ಹೇಳ್ತಾರೆ. ಅಂದ್ರೆ ಅವರ ಕಥೆಗಳನ್ನೆಲ್ಲ ಕೇಳಬೇಕಾದ್ರೆ ಅವರನ್ನು ಅವ್ರು ಎಷ್ಟು ಅಳವಡಿಸ್ಕೊತಾ ಇದ್ರು ಅನ್ನೋದಕ್ಕೆ ಅದೊಂದು ಪ್ರಸಂಗ. ಈ ರೀತಿಯಾದ ಕುಲಶೇಖರ ಆಳ್ವಾರರಿಗೆ ಕೊಡುವಂತಹ ಈ ಭಾಷಣವನ್ನ ಮಂಗಳಾಶಾಸನವಾಗಿ கீஷன்னங்குமானை சாத்தன் கலந்து பேசின பேச்சரவம் கேட்டிலையோ பெண்ணே காசும் பிறப்பம் கலாலப்பகை பேட்டு வாசனரம் குழலாயிற்றிய மத்தினால் ஓசை பறக்கத்தை ரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டு
ஏற்றமுடையாய் திருகேலோர் எம்பாவாய். பாதங்கள் தீர்க்கும் பரமனடி காட்டும் வேதம் அனைத்துக்கும் வித்தாகும் போதை தமிழையை மரியாத மாநிலரை வையம் சமப்பதுமம்பு திருவாடி பூரத்தில் சேதுதித்தாள் வாழியே. திருப்பாவை முப்பதும் செப்பினாள் வாழியே. பெரியார் வார்த்தை கிடந்த பெண் பிள்ளை வாழியே. பெரும்புதோர் மாமனுக்கு பின்னானாள் வாழியே. 143 உரைத்தார் வாழியே. உயிரிழங்கற்கே கண்ணி வந்ததித்தாள் வாழியே. வருவாரும் திருவடி வளநாடி வாழியே. மண்புதுவர் போதை மலர் பதங்கள் வாழியே. மங்களம் விஷ்ணு சித்தாய வடபத்ரசயாய ச மங்களம் பூரசூரிभ्यै கோதாயை நித்யமங்கலம். மங்களம் கௌசலேந்திராய மஹனீய குணாப்தயே சக்கரவர்த்தி தனூஜாய சார்வபௌமாய மங்களம். சர்வம் ஸ்ரீ கிருஷ்ணார்ப்பணமஸ்து.